आप देख रहे हैं 7 न्यूज। मैं आपके साथ मोहम्मद सलमान जुनैदी। ಹುಮ್ಮಸ್ ಅವಾಗಿನ ನಮ್ಮ ಸಮಾಜದ ಲೀಡರ್ಗಳದ ಹುಮ್ಮಸ್ ಇವತ್ತು ಯಾರ ಒಳಗ ಮನಸ್ಥಿತಿ ಒಳಗ ನಮ್ಮ ಬಂಜಾರ ಸಮಾಜಕ್ಕೆ ನಾವು ಬೆಳೆಸಬೇಕು, ನಮ್ಮ ಸಮಾಜ ಎಲ್ಲಾ ಸಮಾಜದವ್ರು ಬೆಳೆಸ್ಬೇಕು, ರಾಜಕೀಯದವ್ರು ನಾವೇನು ಅಷ್ಟೇ ನಮ್ಮ ಸಮಾಜದವ್ರು ಬೆಳೆಸಬಾರ್ದು ಅಂತ ಹೇಳಂಗಿಲ್ಲ. ಅನ್ಯಾಯ ಎಲ್ಲಿ ಆಗ್ತಾ ಇದೆವಲ್ಲ ಅದಕ್ಕೆ ಕಣ್ಣು ಮುಚ್ಚಿ ಕಿವಿಗೆ ಹಿಂಗ ಕಣ್ಣು ಹಿಂಗ್ ಮುಚ್ಚಿ ಬಿಡ್ತಾರ, ಕಿವಿ ಹಿಂಗ್ ಬಟ್ ಇಟ್ಕೊಂಡು ಮುಂದ್ ಹೊಂಟಾರ. ಇಲೆಕ್ಷನ್ ಬಂದ ತಕ್ಷಣ ಇವತ್ತ ಎಲ್ಲಾ ಆಮೇಲೆ ಸಮಾಜ ಅವ್ರಿಗೆ ನೆನಪಾಗ್ತಾವ. ನಮ್ಮ ಸಮಾಜ ಒಳಗ ಇಲೆಕ್ಷನ್ ಬಂದ ತಕ್ಷಣ ಲೀಡರ್ ಯಾವಾಗ ಏನ್ ಜಾಗೃತ ಆಗ್ಬಿಡ್ತಾವ. ಅದೇ ರೀತಿ ನೀವು 12 ತಿಂಗಳ ನೀವು ಸಮಾಜ ಪರವಾಗಿ ದುಡಿದ್ರೆ ಅದು ಒಳ್ಳೆ ಅನಸ್ತಾವ ನಮ್ಗ ಅತ್ಯೇಶ ಒಂದು ವಿಚಾರ ಆಗೈತಿ. ಇವತ್ತು ಹಲವಾರು ಒಂದು ತಾಂಡಗಳ ಒಳಗ ನಾವು ತಾಂಡ ಯಾವ ರೀತಿ ಕಟ್ಟಿದೀವಿ ಮೊದಲೇ ಅಂದ್ರ ನಮ್ಮ ತಾಂಡಗಳ ಒಳಗ ಹಲವಾರು ನಮ್ಮ ತಾಂಡಗಳು ಏನಿತ್ತಪ್ಪ ಅಂದ್ರ ಮೊದಲೇ ನಮ್ಮ ಪೂರ್ವಜರ ಆಸ್ತಿ ಅದು ಇಲ್ಲ. ಮತ್ ಇಂದಿರಾ ಗಾಂಧಿ ಒಂದು ಕಾನೂನು ತಂದಿದ್ದ, 5 ವರ್ಷ ಯಾರು ಜಮೀನ್ ಮಾಡಿ ತಿಂತೀರಿ 6 ವರ್ಷ ನಿಮ್ದೇ ಆಸ್ತಿ ಅಂತ ಹೇಳಿದ್ದ. ಈಗ ನಾವು 500 ವರ್ಷ 1000 ವರ್ಷ ಅದು ತಾಂಡಗಳ ಊರು ಕಟ್ಟಿದೈತಿ. ಆ ತಾಂಡಗಳು ಕಟ್ಟಬೇಕಂದ್ರೆ ನಮ್ ಹಿರಿಯವರು ಅವಾಗ ಯಾರ್ಯಾರೋ ಜಮೀನ್ ಯಾರ್ಯಾರು ಇದ್ದಿದ್ದಿಲ್ಲ, ಅದು ಗೋರ್ಮೆಂಟ್ ಜಾಗ ಇಲ್ಲ. ನಮ್ಮಂತವ್ರು ಸಾಮಾನ್ಯ ಜನಗಳ ಸಾಮಾನ್ಯ ರೈತರ ಜಮೀನುಗಳು ದೇಶ ವಿಭಾಗ ಆಗೋ ಟೈಮ್ ಒಳಗ ಹಿಂದೂದವರು ಮುಸ್ಲಿಂದವರು ಈ ಕಡೆ ದೇಶ ಬಿಟ್ಟು ಹೋಗಿದ್ದ ಜಾಗಗಳು ಸುಧಾ ಅಲ್ಲಿ ನಮ್ಮಲ್ಲಿ ಅಂತ ವಿಷಯಗಳ ಒಳಗೆ ಸುಧಾ ನಾವು ತಾಂಡಗಳು ಕಟ್ಟಿದೈತಿ. ಆ ತಾಂಡಗಳ ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ತಾ ಇದಾರ ಅಂದ್ರ ಅದಕ್ಕೆ ಸರಿಯಾಗಿ ನಮ್ಮ ತಾಂಡಗಳ ಒಳಗ ಅದು ಉತಾರಿ ಆಗ್ಲಿ, ಅವ್ರಿಗ ಸರವಾಗಿ ಏನಾಗಿ ಅವರಿಗೆ ಸಿಸಿ ರೋಡ್ಗಳಾಗ್ಲಿ, ಅವ್ರಿಗೆ ಮಹಿಳಾವ್ರಿಗೆ ಹೋಗ್ಲಾಕ ಟಾಯ್ಲೆಟ್ಗಳು ಸುಧಾ ಇವತ್ತ ತಾಂಡಗಳ ಒಳಗೆ ಸಿಗ್ತಾ ಇಲ್ಲ. ಕೆಲವೊಂದು ತಾಂಡಗಳ ಆರೋಪ ಏನೈತಿ, ಸತಾ ನನ್ಗ ತಂದಿ ನಮ್ಮ ಟಾಯ್ಲೆಟ್ಗಳು ಸುಧಾ ಗೌರ್ಮೆಂಟ್ದವರು ಏನ್ ನಗರ ಪಾಲಿಕಾದವ್ರು ಬೆಳೆಸ್ಯಾರ, ಏನ್ ಪಂಚಾಯತಿದವ್ರು ಬೆಳೆಸ್ತಾ ಇದಾರ, ಏನ್ ರಾಜಕೀಯದವ್ರು ಬೆಳೆಸ್ತಾ ಇದಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಹುಡುಕ್ಯಾಡ್ ಕೊಡ್ರಿ ಅಂತ ಕೇಸಿ ಅವ್ರು ನಮ್ಮಲ್ಲಿ ಬಂದ್ ಕೇಸಿ ಹಿಂಗ್ ಈ ರೀತಿ ನಮ್ಗೆ ಅರ್ಜಿ ಕೊಟ್ಟ ಕೇಸಿ ಇದು ಮಾಡೋಣ. ನಾವು ನಗರ ಪಾಲಿಕಾ ಒಳಗ ಮೊನ್ನೆ ಬಿಜಾಪುರ ಒಳಗ ನಾವು ಮುತ್ಕಿ ಹಾಕಿದೀವಿ. ಇದು ಮುತ್ಕಿ ಹಾಕೋಣ ನಗರ ಪಾಲಿಕಾದವ್ರು ಏನಂತಾರ, ನಾವು ಮಾಡಿಲ್ಲ ಇದು ವಿಷಯ, ಇದು ಬಾಯಿಕಟ್ಟಿ ತಾಂಡೆ, ಏಗಾಪುರ್ ತಾಂಡೆ, ಇಲ್ಲಿ ಡಾಬೇರಿ ತಾಂಡೆ ಇವೆಲ್ಲ ನಾವು ಮಾಡಿಲ್ಲ ಅಂತ ಕೇಸಿ ಅವ್ರು ಹೇಳ್ತಾರ. ಯಾರು ಹೇಳ್ತಾರ ಅಂದ್ರ ಮಹಾನಗರ ಪಾಲಿಕಾದವರು ಆ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಾರ. ಅವಾಗ ನಾವು ಏನಂತೀವಿ, ಮಾನ್ಯ ಜಿಲ್ಲಾಧಿಕಾರಿಗೆ ನಂದೇನ್ ಮಾನವ ಧರ್ಮ ಐತಿಲ್ಲ, ಆ ಮಾನವ ಧರ್ಮ ಪ್ರಕಾರ ನಾ ಎಲ್ಲಾ ಜಾತಿದವ್ರ ಬಗ್ಗೆ ಹೋರಾಟ ಮಾಡ್ತಾ ಇರ್ತೀನಿ, ಎಲ್ಲಾ ಸಮಾಜ ಪರವಾಗಿ ಬಡವ್ರ ಪರವಾಗಿ ಹೋರಾಟ ಮಾಡ್ತೀನಿ. ಇದು ಸಂಘಟನೆ ಇರುವುದು ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಆಟೋ ಡ್ರೈವರ್ ಪರವಾಗಿ, ಬಡವ್ರ ಪರವಾಗಿ, ಎಲ್ಲಾ ಡ್ರೈವರ್ಗಳ ಪರವಾಗಿ, ಎಲ್ಲಾ ಬಡವ್ರ ಪರವಾಗಿ, ಎಲ್ಲಾ ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಈ ಸಂಘಟನೆ ಇರುವುದು. ಯಾರೋ ನಮ್ಮ ಆಫೀಸ್ ಒಳಗೆ ಬಂದ್ ಕೇಸಿ ಹಿಂಗ ಆಗೈತಪ್ಪ ಅಂದ್ರ ಅದ್ರ ಬಗ್ಗೆ ನಾವು ಸೂಕ್ತ ದಾಖಲೆ ತಗೊಳ್ಳೋ ತನಕ, ಆ ದಾಖಲೆಗಳ ಮುಖಾಂತರ ನಾವು ಮಾಹಿತಿ ಹಾಕಿ ದಾಖಲೆ ತಕೊಳ್ಳೋ ತನಕ ನಾವು ಯಾವತ್ತೂ ಎಲ್ಲಿ ಹೋರಾಟ ಮಾಡಕ್ ಹೋಗಂಗಿಲ್ಲ. ಎರಡನೇದು ಏನಾಗೈತಿ ಅಂದ್ರ ನಮ್ಮ ಸಮಾಜ ಒಳಗೆ ಏನಾಗೈತಿ, ನಮ್ಮ ಸಮಾಜ ಧರ್ಮಗುರುಗಳು ಒಂದು ಒಳ್ಳೆ ಒಂದು ಅಭಿಯಾನ ಮಾಡಿದ್. ಏನ್ ಅಭಿಯಾನ ಮಾಡಿದಂದ್ರ ನಮ್ಮ ನಡೆ ತಾಂಡಾ ಕಡಿ, ಅದು ಒಂದೇ ದಿವಸ ಸೀಮಿತ ಐತಿ. ಅದು ನಿಮ್ಮ ನಡೆ ತಾಂಡಾ ಕಡಿ ಇರ್ಲಿ, ನಮ್ಮ ಧರ್ಮ ಗುರುಗಳು ನೀವು ನಿಮ್ ಎಲ್ಲಾರ ಕಾಲು ಬೀಳ್ತೀವಿ ನಾವು. ನಿಮ್ ಧರ್ಮ ಗುರುಗಳ ಬಗ್ಗೆ ನಮ್ ಯಾರಿಗೂ ನಮ್ಮ ಸಮಾಜದವ್ರು ಒಟ್ಟೆ ಇದು ಇಲ್ಲ, ಹೋಯ್ ಮನಸ್ಸಿಲ್ಲ. ನೀವು ಸರ್ಕಾರ ಇರೋದು ಹೋರಾಟ ಮಾಡಿ, ಆ ತಾಂಡಾಗ ಏನ್ ಬೇಕಾಗ್ಯಾವ, ಆ ಸಮಾಜಾಗ ಏನ್ ಬೇಕಾಗ್ಯಾವ, ಇವತ್ತು ಆ ಸಮಾಜ ಇಂಪ್ರೂವ್ ಆಗ್ಲಾಕ ಏನ್ ಆಗ್ಬೇಕಾಗ್ಯಾವ ಇವೆಲ್ಲ ಮಾಡಂಗಿಲ್ಲ. ಇಲೆಕ್ಷನ್ ಬಂದ್ರ ನಮ್ಮ ನಡೆ ತಾಂಡಾ ಕಡೆ, ನಾನು ಒಂದು ಬಂಜಾರ ಸಮಾಜ ದೊಡ್ಡ ಲೀಡರ್, ನಾನು ಒಂದು ನಾಯಕ, ನಾನು ಒಂದು ಇದು ಆ ಸಮಾಜದ ವ್ಯಕ್ತಿ, ನಿಮ್ ತುಂಬಾ ಕಳಕಳಿ, ನಾಳೆಗೆ ಇಲೆಕ್ಷನ್ ಆದ ಮಾರನೇ ದಿವಸ ಮಾಡೇ ಬಿಟ್ಟು ಒಗದೇ ಬಿಡ್ತೀನಿ ಅಂತ ಹೇಳ್ತಾರ. ಆ ಒಗದೇ ಬಿಟ್ಟ ತಕ್ಷಣ ಆ ತಾಂಡಗಳೊಳಗ ಮಾರನೇ ದಿವಸ ಹೋದ್ರ ಅಲ್ಲಿ ನೀರ್ ಇರಂಗಿಲ್ಲ ಕುಡಿಲಾಕ, ಆ ತಾಂಡಗಳೊಳಗ ಉತಾರಿ ಇರಂಗಿಲ್ಲ, ಆ ಮನಿಗೊಳಗ ಏನು ಹಿರಿಯವ್ರು ಪಾಯ ಕಟ್ತಾರ, ಗುಡಿಸಲ್ ಕಟ್ತಿದ್ ಮೊದ್ಲೇ ಈಗ ಪಾಯ ಹಾಕಿ ಮಹಾರಾಷ್ಟ್ರ ಹೋಗಿ 10 ಲಕ್ಷ ರೂಪಾಯಿ ಅಡವಂತ ತಂದಿ ಮನಿ ಕಟ್ಟಿ ಬಿಡ್ತಾರ. ಆ ಮನಿ ಕಟ್ಟಾಣ, ಆ ಮನಿಗಳೊಳಗ ಬ್ಯಾಂಕಿನ ಯಾವ್ರೆ ಮೈಕ್ರೋ ಫೈನಾನ್ಸ್ ಏನು ಗೊತ್ತಿರಂಗಿಲ್ಲ ಅವ್ರಿಗೆ. ಯಾವ ಮೈಕ್ರೋ ಫೈನಾನ್ಸ್ ದಿಂದ ಸ್ವಲ್ಪ ಲೋನ್ ತಗೊಳುದು, ದೇಣೆ ತಗೊಳುದು, 10 ರೂಪಾಯಿ ಬಡ್ಡಿ 20 ರೂಪಾಯಿ ಬಡ್ಡಿ ತರುವುದು, ಮನಿಗಳು ಕಟ್ಟಿ ಬಿಡುವುದು. ಕಟ್ಟ ತಕ್ಷಣ ಆ ಮನಿಗಳಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದೀವಿ, ಪಂಚಾಯತಿಗ ನಗರ ಪಾಲಿಕಾ ಟ್ಯಾಕ್ಸ್ ಕಟ್ತಾ ಇರ್ತಾರ ಅವ್ರು. ಅಂದ್ರೆ ಬಿ ಅವ್ರಿಗೆ ಉತಾರಿ ಕುಡಿಸೋ ಸಂಬಂಧ ಏನು ದೊಡ್ಡ ಕೆಲಸ ಇಲ್ಲಿದು. ನಮ್ಮ ಸಮಾಜ ಲೀಡರ್ ಎಲ್ಲಾರು ಮನಸ್ಸು ಮಾಡಿದ್ರೆ ಒಂದೇ ಒಂದ್ ದಿವಸ ಒಳಗಾಗ್ತಾವಿತ್ತು. ಒಂದೇ ಒಂದ್ ದಿವಸ, ಒಂದೇ ತಾಸ್ ಅವ್ರು ಮನಸ್ಸು ಮಾಡಿದ್ರ ಇವತ್ತಿನ ತನಕ ಇಲೆಕ್ಷನ್ ಬರೋಣ, ಬಿಜೆಪಿದವ್ರ ಮೇಲೆ ಕಾಂಗ್ರೆಸ್ದವರು ಮೀಸಲಾತಿ ಸಂಬಂಧ ಎಲ್ಲ ಇದು ಮಾಡ್ಯಾರಪ್ಪ ಅದಕ್ಕೆ ಹೋರಾಟ ಮಾಡಿದ್ ಕಾಂಗ್ರೆಸ್ದವರು ಮಾಡಿದ್ದ. ಅದು ನಾವು ಹೆಮ್ಮೆ ಪಡ್ತೀವ್ರಿ, ಯಾಕಂದ್ರೆ ಅದು ಮಾಡ್ಬೇಕು. ಏನ ನಿಮ್ ಲೀಡರ್ಗಳು ನೀವು ಮಾಡ್ಲಾರ್ದೆ
ಯಾವತ್ತೂ ಇದು ಆಗಂಗಿಲ್ಲ. ಅದು ಮಾಡಿರಿ ಒಳ್ಳೆ, ಅದು ಆಗಿದ್ರ ಅದು ನೀವು ತಡೆ ಹಿಡಿದಿರಿ, ಕೆಲವೊಂದು ಜನಗಳ ಮೇಲೆ ಕೇಸ್ ಐತಿ, ಅದ್ರ ಬಗ್ಗೆ ನೀವು ಚಲೋ ಒಳ್ಳೆ ಕೆಲಸ ಮಾಡಿರಿ. ಈಗ ಬಿಜೆಪಿದವ್ರು ನನ್ ಡೌಟ್ ಬರ್ತಾ ಇದಾವ, ಬಿಜೆಪಿದವ್ರು MP ಆಗ್ಲಿ, MLA ಆಗ್ಲಿ, ಲೀಡರ್ ಆಗ್ಲಿ, ಇವ್ರು ಎಲ್ಲಾರು ಸೇರಿ ನೀವು ಯಾವತ್ತು ನಾವು ಎಲ್ಲೀರೇ ಸಮಾಜ ಬಗ್ಗೆ ಹೋರಾಟ ಮಾಡಿರಿ ಅಂತ ಕೇಸಿ ಇಡೀ ಕರ್ನಾಟಕ ಒಳಗೆ ಎಲ್ಲಿ ನೋಡಿಲ್ಲ ಇವತ್ತಿನ ತನಕ ನಿಮ್ಗ. ಎಲ್ಲೂ ಜಗತ್ತೊಳಗೆ ಇಲ್ಲಿ ಕರ್ನಾಟಕ ಒಳಗೆ ನೋಡಿಲ್ಲ. ಆ ಮಹಾರಾಷ್ಟ್ರದೇನ್ ಹೇಳಂಗಿಲ್ಲ, ನಾನು ಒಂದು ಕರ್ನಾಟಕ ಒಳಗೆ ಇದೀನಿ, ನಾ ಕರ್ನಾಟಕ ಅನ್ನ ತಿಂತಾ ಇದೀನಿ, ಕರ್ನಾಟಕದ ಮಣ್ಣು ತಿಂತಾ ಇದೀನಿ, ಕರ್ನಾಟಕ ಗಾಳಿ ತಿಂತಾ ಇದೀನಿ, ಕರ್ನಾಟಕ ನೀರು ಕುಡಿತಾ ಇದೀನಿ, ಕರ್ನಾಟಕ ಬಗ್ಗೆ ಅಷ್ಟೇ ಮಾತಾಡ್ತಾ ಇದೀನಿ. ಅದು ನೀವು ನಿಮ್ಮ ಸಮಾಜದವ್ರ ಸಂಬಂಧ ನೀವು ಯಾವ ಲೀಡರ್ಗಳು ನಮ್ಗೆ ಯಾವತ್ತಿನ ತನಕ ಎಲ್ಲಿ ಹೋಗು ಮಾತಾಡುದಾಗ್ಲಿ, ಸಮಾಜ ಬಗ್ಗೆ ಕಳಕಳಿ ವಿನಂತಿ ಆಗ್ಲಿ, ಒಂದು ಗುಡಿ ಗುಂಡಾರ ಮೇಲೆ ನೀವು ಒಂದು ಲೈಟ್ ನಿಮ್ಮಲ್ಲಿ ಕೇಳಾಕ ಹೋದ್ರೆ 80,000 ರೂಪಾಯಿ ಹಣ ಬಿಡ್ತೀರಿ ನೀವು. ಇವತ್ತು ಹುಬನೂರ್ ತಾಂಡೆ, ಆ ತಾಂಡೆದ ಆರೋಪ ಐತಿ ಜನಗಳದ, ನಂದು ಆರೋಪ ಇಲ್ಲಿದು. ಅಲ್ಲಿ ಒಬ್ಬ ಮೆಂಬರ್ ಏನ್ ಹೇಳ್ತಾನಪ್ಪ, ಒಬ್ಬ ಲೀಡರ್ ಅಲ್ಲಿ ಮೆಂಬರ್ ಇಲ್ಲ, ಒಬ್ಬ ಲೀಡರ್ ಏನ್ ಹೇಳ್ತಾನಲ್ಲಿ, ನಾನು ಹಿಂದೆ ಒಂದು ಈ ರೀತಿ ಒಳಗೆ ಒಂದು MLA ಹತ್ರ ಹೋಗಿದ್ದೀವಿ, ಅವಾಗ ಅವ ಒಂದು BJP MLA ನಿಗಮ ಒಳಗ್ ಕೆಲಸ ಮಾಡ್ತಾನ, ನಿಗಮದಿಂದ ನಮ್ ಕೆಲಸ ಆಗ್ತಾವ ಅಂತ ಹೇಳ್ತಾನವ. ಅವ ಏನ್ ಹೇಳ್ತಾನ, ನನಗೆ 80,000 ರೂಪಾಯಿ ಹಣ ಕೇಳ್ತಾನ ನನ್ನ ಲೈಟ್ ಹಾಕ್ಲಾಕಂತ ಗುಡಿ ಮುಂದೆ. ಯಾಕ ಗುಡಿ ಏನ್ ನಮ್ಮ ಸಮಾಜದವ್ರ ಏನ್ ನೀನ್ ಅವ್ನು ವೈಯಕ್ತಿದ್ ಬೇಡಿದ್ರೆ ನೀವು 9,000 1 ಲಕ್ಷಕ್ಕೆ ಯಾಕಂದ್ರೆ ನೀವು ಕೇಳಬಹುದಾಗಿ ನಾವು ನಿಮ್ ಕೇಳ್ತಿದ್ದಿಲ್ಲ. ಇವತ್ತು ನೀ 80,000 ರೂಪಾಯಿ ಸಮಾಜ ಒಳ್ಳೆ ಮಾಡ್ಲಾಕ 80,000 ಕೇಳ್ತಿದ್ದೆ ಅಂದ್ರೆ ನೀ ಅಂತ MLA, ನೀ ಅಂತ ಲೀಡರ್ ಹತ್ಕೇಸಿ ನಮ್ಗ ಅದು ನನಗ ಸರಿ ಅನ್ಸಾಗಿಲ್ಲ, ಸಮಾಜಕ್ಕೆ ಸರಿ ಅನ್ಸಂಗಿಲ್ಲ ಅಂತ ನನ್ನ ವಾದ ಐತಿ. ಸರ್, ನಿಮ್ಮ MLA ಹೋರಾಟ ಮಾಡಕ್ಕೆ ಯಾಕೆ ಹೇಳಿಲ್ಲ? ನಿಮ್ ಸಮಾಜದ ಬಗ್ಗೆ ಅನ್ಯಾಯದು ಆದಂಗ ಬಹಳಷ್ಟು ಸುದ್ದಿಗಳು ಬರ್ತಿದ್ದಾರೆ. ನಮ್ಮ ಸಮಾಜದ MLA ಏನಾಗ್ಯಾವ ಅಂದ್ರೆ, ಹೋದ ಬಾರಿ ಏನ್ ಮಾಡಿದ್ದೆ, ಅವ್ರ ಮೀಸಲಾತಿ ಸಂಬಂಧ BJPಗೆ ಯಾಕೆ ನಮ್ಮ ಸಮಾಜದವ್ರು ಓಟ್ ಹಾಕಿಲ್ಲ ಅಂತ ಹೇಳ್ತೀನಿ ನೇರವಾಗಿ. ನಮ್ಮ ಸಮಾಜದ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ಲಾಕ್ ಕಾಂಗ್ರೆಸ್ದವರು ಒಳ್ಳೆ ಕೆಲಸ ಮಾಡಿದ್ ಮೀಸಲಾತಿ ಸಂಬಂಧ ಅತಿಗೆ ನಮ್ಮ ಅಷ್ಟು ಸಮಾಜದವ್ರು ಇವ ಕರ್ನಾಟಕ ಒಳಗೆ ಏನ್ರಿ ಸರ್ಕಾರ ಕೂತಿದೆ ಅಂದ್ರೆ ಬಂಜಾರ ಸಮಾಜ ಒಕ್ಕಟ್ಟಾಗಿ ಓಟ್ ಹಾಕಿದ್ದಕ್ಕೆ, BJP MLAಗಳೆಲ್ಲ ಬಿದ್ದಿದ್ದಕ್ಕೆ ನಮ್ಮ ಸಮಾಜದವರು ದೊಡ್ಡ ಸಂಖ್ಯೆ ಒಳಗ ಕಾಂಗ್ರೆಸ್ ಓಟ್ ಹಾಕಿದ್ರು. ಮತ್ತು ಬಿಜೆಪಿಗೆ ಹಾಕಿಲ್ಲ. ಬಿಜೆಪಿಗೆ ಯಾಕೆ ಹಾಕ್ಲಿಲ್ಲ ಅಂದ್ರೆ ಮೀಸಲಾತಿ ಸಂಬಂಧ ನಮ್ಮ ಒಳಗಿನ MP ಗಳು MLAಗಳಲ್ಲಿ ಅದು ಹೊಂದಾಣಿಕೆಯಾಗಿ ನಮ್ಮ ಮೀಸಲಾತಿ ಒಳಗಿನ ತೆಗಿಬೇಕಂತ ಅವ್ರು ವಿಚಾರ ಮಾಡಿದ್ರು. ಅವು ಬಿಜೆಪಿದವರೇ ಅವರೇ ಹೊಂದಾಣಿಕೆಯಾಗಿ ಮೀಸಲಾತಿ ಒಳಗಿನ ತೆಗಿಬೇಕಂತ ಮಾಡಿದ್ದಾರೆ. ಕೇಳಿ ಬಂದಿದೆ, ನಿಮ್ಮ ಸಮಾಜದ MLA MP ಗಳು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗ್ಯಾರ. ಯಾಕಂದ್ರ ಅವ್ರ ಕಾಂಗ್ರೆಸ್ದವ್ರಿಗೆ ಅಂಜ್ತಾ ಇದ್ದಾರ. ಯಾಕೆ ಅನ್ಸ್ತಾ ಇದಾರ ಅಂದ್ರೆ, ಇವತ್ತು ಕಾಂಗ್ರೆಸ್ದವ್ರಿಗೆ ಅಂಜಿಕೆಸಿ ಅವ್ರು ಕಾಂಗ್ರೆಸ್ದವ್ರಿಗೆ ಶರಣಾಗ್ಯಾರ. ಇಂಥ ಲೀಡರ್ ಆಗ್ಲಾಕ ಆಯ್ಕೆ ಇರಂಗಿಲ್ಲ. ಅವ್ರು ಯಾಕೆ ಆಯ್ಕೆ ಆಗಂಗಿಲ್ಲ ಅಂದ್ರೆ, ಇವತ್ತು ಸಮಾಜ ಮೇಲೆ ಅನ್ಯಾಯ ಆಗ್ತಾ ಇದಾವ ಅಂದ್ರೆ ಒಬ್ಬ ಹೋರಾಟ ಯಾವ ಬಿಜೆಪಿದವ್ರು ಈಗ ಒಂದು ಅಪೋಸಿಟ್ ಅವ ಕಾಂಗ್ರೆಸ್ದವ್ರು ಮಾಡ್ತಾ ಇಲ್ಲ, ನಾವು ಒಪ್ಕೋತೀನಿ. ಅದು ಯಾಕೆ ಒಪ್ಕೋಬೇಕಂದ್ರೆ ಅವ್ರ ಸರ್ಕಾರ ಇರ್ತಾವ, ಅವ್ರ ಪರವಾಗಿ ಅವ್ರು ಮಾಡಂಗಿಲ್ಲ, ಅದು ಒಪ್ಕೊಂಡಿಲ್ಲ. ಅವ್ರ ಸರ್ಕಾರ ಇದಾವ, ಯಾಕಂದ್ರೆ ನಾವು ಓಟ್ ಹಾಕಿಲ್ಲ, ಸರ್ಕಾರ ಅಷ್ಟೇ ಓಟ್ ಹಾಕಿ ಅವ್ರಿಗೆ ಆಯ್ಕೆ ಮಾಡಿ ಮ್ಯಾಲ್ ಕಳ್ಸ್ಯಾರ. ಜನಗಳು ಯಾರು ಓಟ್ ಹಾಕಿ ಏನ್ ಹಾಕಿಲ್ಲ ಅವ್ರಿಗೆ. ಏನ್ ಅವ್ರದಿಂದ ಓಟ್ ಹಾಕೊಂಡ್ ಗೆಸಿ ಆಯ್ಕೆ ಆಗಿ ಹೋಗಿ ಸೀಟ್ ತಗೊಂಡ್ ಗಟ್ಟಿ ಕೂತ್ ಬಿಟ್ಟ. ಈ ಸೀಟ್ದಿಂದ ನಮ್ಗೆ ಜರುತ್ತಿಲ್ಲಪ್ಪ, ಈ ಸೀಟ್ ಈ ಹುದ್ದೆ ಇದು ನಮ್ಗೇನ್ ಅದು ಅದ್ರದಿಂದ ಜರುತ್ತಿಲ್ಲ. ನನ್ಗೇನ್ ಜರುರತ್ ಐತಿ, ನಮ್ಮ ಸಮಾಜ ತಾಂಡಗಳೊಳಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದಾವ, ಬಡವರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದಾವ, ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಂತ ನಂದು ಉದ್ದೇಶ ಐತಿ. MLA MP ಗಳು ಹೋರಾಟ ಮಾಡಾಕ್ತಿಲ್ಲ, ನೀವು ನಿಮ್ಮ ಸಮಾಜ ಪರವಾಗಿ ಎದಕ್ ಮಾಡ್ಲಾಗ್ತೀರಂತ? ನನ್ನ ಸಮಾಜ ಪರವಾಗಿ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ, ನಾನು ಒಂದು ನಮ್ಮ ಸೇವಾಲಾಲ್ ವಂಶ ಲಮಾಣಿ ಸಮಾಜ ಹುಟ್ಟಿದ್ದಕ್ಕೆ ಅದು ಸ್ವಾರ್ಥ ಜನಗಳಿಗೆ ಆಗ್ಲಿ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಇಟ್ಟು ತನಕ ಏನೇನ್ ಕೆಲಸ ಮಾಡಿದ್ರಿ ನಮ್ಮ ಸಮಾಜ ಸಂಬಂಧ? ನೋಡಪ್ಪ, ಒಂದು ಸಣ್ಣ ತಾಂಡ ಒಳಗೆ ಒಂದು ಸಣ್ಣ ಘಟನೆ ಆದ್ರ ಎಲ್ಲಾರ್ಕಿಂತ ಮುಂಚೆ ಒಳಗೆ ಇರುವುದೇ ಇದೇ ಮೋತಿರಾಮ್ ಚವಾಣ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆದಿಂದ ಇರಂಗಿಲ್ಲ. ಏನ ಸಮಾಜದಿಂದ ನಾವು ಹೋಗಿ ಅವ್ರಿಗೆ ಏನಾಗೈತಿ ಏನಾಗಿಲ್ಲ ಅತ್ಕೇಶಿ ನಾವು ಕೇಳಿ ಅವ್ರ ಕಷ್ಟ ಸುಖ ಕೇಳಿ ಎದರ ಸಂಬಂಧ ತ್ರಾಸ ಆಗ್ತಾ ಇದಾವ, ನಿಮ್ಗೆ ಏನ್ ಆಗ್ತಾ ಇದಾವ, ಯಾಕೆ ಆಗ್ತಾ ಇದಾವ ಅತ್ಕೇಶ್ ಕೇಳ್ತೀನಿ. ಒಂದು ಸಣ್ಣ ಉದ್ದೇಶ ಒಂದು ಘಟನೆ ಹೇಳ್ತೀನಿ. ಇಲ್ಲಿ ನಮ್ಮ 2001ರಿಂದ ಒಂದು 10,000 ಅರ್ಜಿ ಇದಾವ ನನ್ನಲ್ಲಿ. ಅರ್ಜಿಗಳು ಇದಾವ್. ನಾವು ಯಾರ್ಯಾರ ಸಮಾಜಗಳ ಕೆಲಸ ಮಾಡಿದಿಲ್ಲ, ಎಷ್ಟು ಜನ ನಮ್ಮ ಲೀಡರ್ಗಳು ಫ್ರಾಡ್ ಮಾಡ್ಯಾರಲ್ಲ, ಈ ಅರ್ಜಿಗಳೊಳಗೆ ಎಲ್ಲಾನು ಹೆಸರು ಐತಿ. ಇವ್ರೆಲ್ಲಾ ದಾಖಲೆ ಸಮೇತ ನನ್ನಲ್ಲಿ ಐತಿ. ದಾಖಲೆ ಸಮೇತ ಇದು ಪೆಂಡ್ರಾಯ್ ಸಮೇತ ನನ್ನ ಒಳಗೆ ಇವತ್ತು ಐತಿ ಅವ್ರದ್ದು. ಆ ಪೆಂಡ್ರಾಯ್ಗಳನ್ನ ರಾಜ್ಯಪಾಲ ಹತ್ರ ಹೋಗಿ ಈ ಸಮಾಜ ಪರವಾಗಿ ಕೆಲಸ ಮಾಡ್ಲಿಕ್ಕಂದ್ರೆ ಆ ಪೆಂಡ್ರಾಯ್ ತಗೊಂಡ್ ನಾ ರಾಜ್ಯಪಾಲ ಹತ್ರ ಹೋಗ್ಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ.
ಅಂತದೇನೈತಿ ಪೆಂಡ್ರೈವ್ ನಲ್ಲಿ? ಪೆಂಡ್ರೈವ್ ಅಲ್ಲಿ ಏನೈತಿ ಅಂದ್ರೆ ನಮ್ಮ ಒಂದ್ ನಿಗಮ್ ಕೊಟ್ಟು ನಾವು ಮೊದಲು ಏನಾಗಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ನಿಗಮ್ ಮಾಡಿದೆ. ಅದು ಸರ್ಕಾರ ಸೇರಿ ಒಂದ್ ನಿಗಮ್ ಮಾಡಿದೆ. ಆ ನಿಗಮ್ ಒಳಗ್ ಮೊದ್ಲೇ ಏನಾಗ್ತಿದೆ ಅಂದ್ರೆ ನಾವು ಯಾವ ಬಡವ್ರು ಇರ್ತೀವಿ ಏನ್ ಇರ್ತೀವಿ ಬೋರ್ವೆಲ್ಗಳಾಗ್ಲಿ ಕಾರ್ಗಳಾಗ್ಲಿ ನಮ್ಗೆ ಸಿಕ್ಬಿಡ್ತಿದ್ ಅದ್ರಾಗ ತಕ್ಷಣ ಹೋಗ್ ತಕ್ಷಣ ಅರ್ಜಿ ಹಾಕ ತಕ್ಷಣ. ಇವತ್ ಏನಾಗೈತಿ ಅಂದ್ರೆ ಆ ಬಂಜಾರ ಸಮಾಜದ ನಿಗಮ್ ಮಾಡ್ಯಾರ ಅವ್ರು. ಆ ನಿಗಮ್ ಎದಕ್ ಮಾಡ್ಯಾರ ಗೊತ್ತಿಲ್ಲ ನಮ್ಗ. ಇವತ್ತಿನ ತನಕ ಒಂತ ಪ್ಲಾನ್ ಒಳಗ ಏನ ಬಿಜಾಪುರ ಜಿಲ್ಲಾ ಒಳಗ ಒಂದ ಇಂಥವ್ರಿಗೆ ಹಾಕೇನ್ ಅತ್ಲೇಶ ಇಲ್ಲ. ಅವ್ರವ್ರು ಪಾವಣ್ಯಾರ್ಗೊಳಗ ಹಾಕ್ತಾರ, ಯಾರ ಹಣ ಕೊಡ್ತಾರ ಅವ್ರಿಗೆ ಹಾಕ್ತಾರ. ಏನ ಆ ನಿಗಮ ಬರೀ ಸಾಫ್ ಸುಬಾಯಿ ಮಾಡ್ಲಾಕೆ ಸರ್ಕಾರ ಏನು ಇಲ್ಲ ಅಂದ್ರೆ ಇವತ್ತು 10 ದಿನ 15 ಲಕ್ಷ ರೂಪಾಯಿ ಪಗಾರ, 20 ದಿನ 30 ಲಕ್ಷ ರೂಪಾಯಿ ನನ್ನ ಅನ್ಸಿಗ್ರೆ ಅವ್ರಿಗೆ ಎಷ್ಟು ಸಂಬಳ ಕೊಟ್ಟಿ ಆ ನಿಗಮ ಸರ್ಕಾರ ದುಡ್ಡು ಹಾಳಾಗ್ತಾ ಇಲ್ಲ. ಇದು ನಮ್ಮ ಟ್ಯಾಕ್ಸ್ ಹಾಳಾಗ್ತಾ ಇದ. ಆ ಟ್ಯಾಕ್ಸ್ ಒಳಗ ಅಲ್ಲೇ ನಿಗಮದ್ರ ಕೂಡೆ ಇದ್ದಿದ್ದು ಇವತ್ತು ಬಂಜಾರ ನಿಗಮ ಹೊಡೆದಲ್ಲ ಇವ್ರ ಲೀಡರ್ಗಳ. ಅದೇ ನಿಗಮ ಇವತ್ತು ಅವರಲ್ಲಿ ಇದ್ರ ನಮ್ಗೆ ಎಷ್ಟು ಅನುಕೂಲ ಆಗ್ತಿದ್ ಗೊತ್ತೇನ? ಏನ ಬೋರ್ವೆಲ್ ಮಾಡ್ಕೊಂಡಿವು ಅವಾಗ ನಾವು ಆ ನಿಗಮ ತಿಂದ ಕಾರ್ಗಳು ತಗೊಂಡಿವು. ನಾವು ಗುಡಿಗುಂಡಾರ ಒಳಗ ಭವನ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಒಳಗಿನ ಭವನ್ಗಳು ಕಟ್ಕೊಂಡಿವಿ. ಇವಾಗ ಗೊತ್ತಿರ್ಲಾರ್ದ ಅವ್ರ ನಿಗಮ ಹೇಳಿ ಗೊತ್ತಿರ್ಲಾರ್ದಂಗಂದ್ರೆ ನೀವು ಜನಗಳಿಗೆ ಮಳ್ಳ ಮಾಯ ಮಾಡ್ತಾರ. ಈ ನಿಗಮ ಒಳಗ್ ಸರಿಯಾಗಿ ಕೆಲಸ ಸರಿಯಾಗಿ ವ್ಯಕ್ತಿ ಇದ್ರ ಅವ್ರು ಹಾಕಿದ್ರೆ ಇವತ್ತ ಇಷ್ಟ ಹಗರಣಗಳಾಗಿ ಈ ನಿಗಮ ದುಡ್ಡು ಎಲ್ಲಿ ಹೊಂಟಾವ್, ಯಾರ ಜೋಬ್ ಒಳಗ್ ಹೊಂಟಾವ್, MLA ಹೊಂಟಾವ್, ಯಾತ್ರ ಹೊಂಟಾವ್, ಈ ಸುಟ್ಕೇಸ್ಗಳು ಎಲ್ಲಿ ಹೊಂಟಾವ್ ಅತ್ಕೇಸಿ ಅವ್ರ ನಮ್ಮ ನಿಗಮ ದುಡ್ಡು ತಗದ ಇವತ್ ಸರ್ಕಾರ ಗ್ಯಾರಂಟಿಗಳಿಗೆ ಹಾಕ್ತಾ ಇದ್ದಾನಂದ್ರೆ ಅದು ಕೇಳುವುದು ಅಧಿಕಾರ ಇವರಲ್ಲಿ ಇಲ್ಲ. ಯಾಕಂದ್ರೆ ಅವ್ರ ನಿಗಮ ಒಳಗ ಅವ್ರ ಅಧ್ಯಕ್ಷ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರ. ಸರ್ಕಾರ ಒಂದು ಕುರ್ಚಿ ಕೊಟ್ರೆ ಮುಗಿತ್ಲಾ, ನೆಕ್ಸ್ಟ್ ಇಲೆಕ್ಷನ್ ಇವ್ರು ಬರಂಗಿಲ್ಲ. ಅಲ್ಲಿ ತಾಂಡಾದ ಹೆಸರು ಬಂದಾಗ ತಾಂಡಾನಲ್ಲಿ ಇರ್ಲಿ ಬೇರೆ ಬೇರೆ ಜಗದಲ್ಲಿ ಇರ್ಲಿ ಅಲ್ಲಿ ಸಣ್ಣ ಮಕ್ಕಳದ್ದು ಮದ್ವೆ ಆತ ಅಂತ ಹೇಳಿ ನಮಗ್ ಕೇಳಿ ಬಂದೈತಿ. ಅದು ಸರಿ ಅಥವಾ ತಪ್ಪು? ಅದು ಕರೀತ ಅಥವಾ ಸುಳ್ಳು? ನಮ್ಮಲ್ಲಿ ಏನೈತಿ ಅಂದ್ರೆ ನಾವು 17-18 ವರ್ಷದೊಳಗೆ ನಾವು ಮದುವೆ ಯಾಕೆ ಮಾಡ್ತೀವಪ್ಪ ಅಂದ್ರೆ ನಾವು ಒಂದು ಮಹಾರಾಷ್ಟ್ರ ಒಳಗೆ ದುಡಿಲಾಕ ಹೋಗ್ತೀವಿ. ಮಹಾರಾಷ್ಟ್ರ ಆಗಲಿ ಬೇರೆ ಬೇರೆ ಊರಿಗೆ ನಾವು ಕಲ್ಲು ಹೊಡೆದ್ಗೇಸಿ ಜೀವನ ಮಾಡಿ ಕಬ್ಬು ಕಡದ್ಗೇಸಿ ಜೀವನ ಮಾಡಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಇಲ್ಲಿ ಲೀಗಲ್ ಇಲ್ಲ ಏನ್ ಲೀಗಲ್ ಐತಿ ಅದಕ್ಕೆ ಗೊತ್ತೈತಿ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದು ಕಾನೂನು ತಪ್ಪು ಹೇಳ್ತಾ ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಅನುಸಾರ ಕಾನೂನು ಮಾಡ್ಬೇಕಾಗಿದೆ. ನಾವು ಅವಾಗ 18 ವರ್ಷದೊಳಗೆ 13 ವರ್ಷದೊಳಗೆ ನಾವು ಇಲ್ಲ 15 ವರ್ಷ 16 ವರ್ಷ ಆದ್ರೆ ಮದುವೆ ಮಾಡ ನಮ್ಮ ಸಮಾಜ ಒಳಗೆ ನಾವು ತಳ ಹಿಡಿದು ಬಂದಿದ್ವಿ. ಇವತ್ತು ಅದ್ರ ಮೇಲೆ ಸರ್ಕಾರ ಏನ್ ಮಾಡ್ತಾರ, ಗೌರ್ಮೆಂಟ್ ದವ್ರು ಏನ್ ಮಾಡ್ತಾರ, ಪೋಸ್ಕೋ ಕೇಸ್ ಹಾಕಿ ಹಲವಾರು ಕೇಸ್ ಒಳಗೆ ಇವತ್ತು ಜನಗಳು ಇಲ್ಲ ಅದ್ರ ಮೇಲೆ ಕೇಸ್ ಆಗ್ಯಾವ ಒಳಗಿದ್ದಾರೆ. ಅದಕ್ಕೆಲ್ಲ ಕಾನೂನುಗಳೊಳಗೆ ಕೇಸ್ ನಡೀತಾ ಇದಾವ. ಕಾನೂನ್ಕಿಂತ ಯಾರು ದೊಡ್ಡವರು ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ನನ್ನ ಮನೆಯೊಳಗ ನಾ ಇರ್ತೀನಿ, ದುಡಿಲಾಕ್ ಹೋಗವ ಮಹಾರಾಷ್ಟ್ರ ಒಳಗೆ ನಾವು ಒಬ್ಬನೇ, ತಂದೆ ತಾಯಿ ಹೊಲ ಮನಿ ಮಾಡ್ತಾರ. ಈಗ ನಾನು ಅಡಿಗೆ ಮಾಡಿ ಹಾಕೋರು ಯಾರು ಇಲ್ಲ, ನನ್ನ ಮದುವೆ ಮಾಡ್ಲಾರ್ದೆ ಗತಿ ಇಲ್ಲ. ನಾ 10 ವರ್ಷ ಆಗೋಣ ದುಡಿಲಾಕ್ ಹೋಗ್ಬೇಕು. 10, 11, 12 ವರ್ಷ ಆದ್ರೆ ನಾ ಕಂಪಲ್ಸರಿ ನಾ ಮಹಾರಾಷ್ಟ್ರ ದುಡಿಲಾಕ್ ಹೋಗ್ಬೇಕು. ಯಾಕೆ ದುಡಿಲಾಕ್ ಹೋಗ್ತಾ ಇದೆ ಅದು ಹೇಳ್ತೀನಿ ಕೇಳಿ. ನಮ್ದ ಸಮಾಜ ಒಳಗ ಮದುವೆ ಮಾಡ್ತೀವಿ ನಾವು ನಮ್ಮ ತಂಗಿಗೊಳಗ ಅಕ್ಕಗೊಳಗ, ಅವಾಗ 10 ದಿನ 15 ಲಕ್ಷ ರೂಪಾಯಿ ನಾವು ದುಡ್ಡು ಖರ್ಚು ಮಾಡ್ತೀವಿ. ಇದರ ಬಗ್ಗೆ ಯಾರು ಧ್ವನಿ ಎತ್ತಂಗಿಲ್ಲ. ಸಮಾಜ ಕಳ್ಕಳಿ ಅಂತಾರಲ್ಲ, ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಂಗಿಲ್ಲ. ಇದು ತಡೆ ಹಿಡಿಸ್ಬೇಕಂದ್ರೆ ಇದು ಅಂತ ಐಕ್ಯ ಮಾಡಿ ನಮ್ಮ MP MLA ಇವ್ರಿಗೆಲ್ಲ ಕಳಿಸ್ತೀವಲ್ಲ, ಮ್ಯಾಲ ಮಂತ್ರಿ ಆಗಲಿ ಕಂತ್ರಿ ಆಗಲಿ ಸಂತ್ರಿ ಆಗಲಿ ಅತ್ಕೇಸಿ ಇವ್ರು ಏನು ಅದ್ರ ಮೇಲೆ ಕೆಲಸ ಮಾಡ್ಲಾರ್ದೆ ಕಾರಣ ಇವತ್ತು ನಮ್ಮ ಸಮಾಜ ಯಾಕೆ ಬಡವರು ಉಳಿತಾ ಇದಾವ ಅಂದ್ರೆ ಇದರದಿಂದ ಉಳಿತಾ ಇದಾವ. ನನ್ನ ಅನ್ಸಿಕೆ, ನನ್ನ ವೈಯಕ್ತಿಕ ವಿಚಾರ ಇದು. ಅದೇ 10-15 ಲಕ್ಷ ವರದಕ್ಷಿಣೆಯನ್ನು ಕೊಡ್ತಾರಂತ ಹೇಳಿ ನಮಗ್ ಕೇಳಿ ಬಂದಿದೆ. ಇದ್ರ ಮೇಲೆ ನಿಮ್ ಹೇಳಿಕೆ ಏನು? ಹೇಳಿಕೆ ಅಂದ್ರೆ ಇದ್ರ ಬಗ್ಗೆ ನಾ ಏನ್ ಮಾಡಿದೀನ, ಇದು ನಾವು ರಾಷ್ಟ್ರಪತಿ ರಾಜ್ಯಪಾಲ ಆಯೋಗ ಹಾಕಿದ್ದೀನಿ ನಾ. ಇದು ಆಯೋಗದ ಅರ್ಜಿಗಳು. ಯಾಕಂದ್ರೆ ಇದು ತಡೆ ಹಿಡಿಸ್ಬೇಕು. ಯಾರ ಇವತ್ತು ನೀವು ಹುಡುಗಿ ನಮ್ಮ ಸಮಾಜ ಒಳಗೆ ಸುಧಾ ಹುಡುಗಿ ಅವ್ರು ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲಪ್ಪ ಅಂದ್ರೆ ಈಗ ಕೆಲವೊಂದ್ ಜಾಗ ಈಗ ನಾವು ಡೆಲಿವರಿ ನಮ್ಮ ಮನೆ ಒಳಗೆ ಒಂದ್ 2 ಹುಡುಗಿ ಬಿಟ್ರೆ ನಾವೊಂದ್ 20-30 ಲಕ್ಷ ರೂಪಾಯಿ ಎಲ್ಲಿಂದ ತರ್ಲಿಯಪ್ಪ ಅತ್ಕೇಸಿ ಡಾಕ್ಟರ್ ಹತ್ರ ಹೋಗ್ಕೇಸಿ ಅದು ನಾನಾ ರೀತಿ ಒಳಗೆ ಗುಳಿಗಿ ತಗೊಂಡ್ ಕೇಸಿ ಅದು ಅಬೋಷನ್ ಮಾಡ್ಕೊಳ್ಳೋದು ಜಾಸ್ತಿ ಪ್ರಾಬ್ಲಮ್ ಜಾಸ್ತಿ ಇದ್ರೊಳಗೆ ನಡೀತಾ ಇದಾವ. ಇದಕ್ಕೆ ಸರ್ಕಾರ ನಾ ತಡೆ ಹಿಡಿತಾ ಇದೀನಿ ಅಂತಾರ. ಇವತ್ತು ನನ್ನ ಕಣ್ಣಿಗೆ ಕಾಣದಾಗ ತಿಕೋಟ ಒಳಗೆ ಕೆಲವೊಂದೊಂದು 2-3 ದವಾಖಾನೆಗಳು ಇದಾವ. ನಾ ಆ ದವಾಖಾನೆ ಮಾಡ್ಬೇಕು, ಕೇಸ್ ಹಾಕ್ಬೇಕ, ಅವ್ರಿಗೆ ಇದು ಮಾಡ್ಬೇಕಂತ ಇದು ಮಾಡಿ ರಗಡ ಬಾರಿ ಅವ್ರ ಜೋಡಿ ಹೋರಾಟ ಮಾಡಿ ವಾದ ಮಾಡಿ ಅದು ಏನು ಪ್ರಯೋಜನ ಆಗ್ಲಾರ್ದೆ. ಯಾಕಂದ್ರೆ ಅವ್ರು ನಮ್ಗೆ ಹೇಳಿ ಕೇಳಿ ಮಾಡಂಗಿಲ್ಲ. ಕೆಲವೊಂದು 100ಕ್ಕೆ 1 ಕೇಸ್ ನಮ್ಮಲ್ಲಿ ಬಂದಿರ್ತಾವ ಅಂತವ್. ಈಗ ಅದಕ್ಕೆ ಯಾಕೆ ನಮ್ಮ ಸಮಾಜದೊಳಗೆ ಹೆಣ್ಣು ಕಮ್ಮಿ ಆಗ್ತಾ ಇದಾವಪ್ಪ ಅಂದ್ರೆ ಈ ರೀತಿ ಕಮ್ಮಿ ಆಗ್ತಾ ಇದಾವ.
ನೀವು ತಂಡದಾಗ ಬೇರೆ ಸಮಾಜದವ್ರು ಯಾಕಿಲ್ಲ? ನಮ್ಮ ಪೂರ್ವಜರು ಏನ್ ಮಾಡಿದಪ್ಪ ಅಂದ್ರೆ ಬ್ರಿಟಿಷ್ದವ್ರು ನಮ್ಮ ಮೇಲೆ ಒಂದು ಆಕ್ಟ್ ಹಾಕಿದ್ರು ಫಸ್ಟಿಗೆ. ನಾವು ಬಿಸಿನೆಸ್ ಮಾಡ್ತಾ ಇದೀವಲ್ಲ, ನಾವು ರಾಜಾ ಖಂಡಂದವ್ರು ನಾವು. ಇವತ್ತು ನಿಮ್ಮ ದೇಶ ಉಪ್ಪು, ನಮ್ಮ ಕರ್ನಾಟಕ ದೇಶ ಆಗ್ಲಿ, ಮರಾಠ ಇಡೀ ಇಂಡಿಯಾ ಒಳಗೆ ನಮ್ಮ ಎತ್ತಿನ ಗಾಡಿ ಬಿಸಿನೆಸ್ಗಳಾಗ್ಲಿ ನಮ್ಮ ಸಮಾಜದದು. ಇವತ್ತು ಏನ್ ಬ್ರಿಟಿಷ್ದವ್ರು ಒಂದು ಆಕ್ಟ್ ಹಾಕಿದ್, ಇವ್ರ ಈ ಆಕ್ಟ್ ಒಳಗಿನ ಹೊರಗೆ ಬರ್ಲಾಕ ಇವತ್ತಿನ ತನಕ ಯಾರು ಸುಧಾರಣೆ ಆಗಿಲ್ಲ. ಯಾಕೆ ಬೇರೆ ಸಮಾಜದವ್ರು ಬರಂಗಿಲ್ಲ ಅಂದ್ರೆ, ನಾವು ದೊಡ್ಡ ಯೋಗದಾನ ಕೊಟ್ಟಿದೀವಿ ಅಂದ್ರೆ ನಾವು ಬ್ರಿಟಿಷ್ದವ್ರಿಗೆ ಓಡಿಸ್ಲಾಕ. ಅವಾಗ ನಾವು ಕಾಡೊಳಗೆ ಬ್ರಿಟಿಷ್ದವ್ರು ಬಂದ್ರ ಅವ್ರ ಹತ್ಯಾರಗಳು ಕಸ್ಕೊಂಡ್ ಕೇಸಿ, ಅವ್ರು ತಂದಿದ್ರ ಹಾಸನಗಳೊಳಗೆ ಕರ್ಸ್ಕೊಂಡ್ ಕೇಸಿ ನಾವು ಕಾಡೊಳಗೆ ಹೋಗಿ ಸೇರಿದೀವ. ಇವತ್ತಿನ ತನಕ ನಾವು ಕಾಡ್ ಆಕ್ಟ್ ಒಳಗೆ ಇದ್ದಿದ್ವಿ. ಆ ಆಕ್ಟ್ ಇನ್ನಾವರೆಗೆ ಇವ್ರಿಗೆ ಯಾರಿಗ್ ಗೊತ್ತಿಲ್ಲ ಅದು ಆಕ್ಟ್ ಏನೈತಿ ಅತ್ಕೇಸಿ. ಯಾಕೆ ಈ ಆಕ್ಟ್ ಒಳಗೆ ಇವ್ರು ತೆಗಿಲಾಕಿ ಒಬ್ಬರ ವಿಧಾನಸೌಧ ಒಳಗಾಗ್ಲಿ, ರಾಜ್ಯಸಭಾ ಒಳಗಾಗ್ಲಿ ಒಬ್ಬ ಮಾತಾಡಂಗಿಲ್ಲ. ಇವ್ರಿಗೆ ಇತಿಹಾಸ ಗೊತ್ತಿರಂಗಿಲ್ಲ. ನಾನು ಒಂದ್ ರಾಜಕೀಯ ಮಾಡ್ಬೇಕ, ನನ್ನ ಸಮಾಜ ಬಗ್ಗೆ ಏನ್ಯಾಕೆ ಆಗಲಿ, ನಮ್ಮ ಸಮಾಜದವ್ರು ನಮ್ಮ ಪರವಾಗಿದಾರ ಅಂತಾರ. ಈ ಕಾಲ ಮೊದಲಿನ ಹಿಂದಿನ ಕಾಲ ಹೋಯ್ತು. ನಮ್ ಹಿರಿಯವ್ರು ಏನ್ ಮಾಡ್ತಿದ್ದಪ್ಪ ಅಂದ್ರ ನಮ್ಮ ಸಮಾಜದವ್ರು ಇದಾನ, ಒಳ್ಳೆ ವ್ಯಕ್ತಿ ಇದಾನ ಹಾಕ್ತಾರ. ಈಗ ಯಾರ ಕೆಲಸ ಮಾಡ್ತಾರ ಅವ್ರಿಗ ನಮ್ಮ ಸಮಾಜದವ್ರು ಓಟ್ ಹಾಕ್ತಾರ. ಅವ್ರಿಗೆ ಓಟ್ ಹಾಕ್ತಾರ. ನಮ್ಮ ಸಮಾಜದವ್ರು ಯಾಕೆ ಓಟ್ ಹಾಕ್ತಾರ ಅವ್ರಿಗೆ ಅಂದ್ರೆ, ಕೆಲಸ ಯಾರು ಮಾಡ್ತಾ ಇದಾರ ಅವ್ರಿಗೆ ಓಟ್ ಹಾಕ್ತಾರ. ಯಾರ ಕೆಲಸ ಮಾಡಂಗಿಲ್ಲ, ಸಮಾಜ ಪರವಾಗಿ ಯಾರು ಕಾಳಜಿ ಮಾಡಂಗಿಲ್ಲ. ಈ ಬಾರಿ ಬಿಜೆಪಿಗೆ ನಷ್ಟ ಆಗಿದೆ ಎದರದಿಂದ, ಕುರ್ಚಿ ಪಿ ರಾಜು MLA ಬಿದ್ದಿದ್ ಎದರದಿಂದ, ಉಮೇಶ್ ಜಾಧವ್ ಬಿದ್ದಿದ್ ಎದರದಿಂದ, ಅನೇಕ MP MLA ಅಶೋಕ್ ನಾಯಕ್ ಅವರು ಬಿದ್ದಿದ್ ಎದರದಿಂದ ಅಂದ್ರೆ ಈ ಮೀಸಲಾತಿ ಸಂಬಂಧ ಬಿದ್ದಿದ್. ಯಾಕಂದ್ರ ಅವ್ರು ಸಮಾಜ ಪರವಾಗಿ ಅವ್ರು ಕೆಲಸ ಮಾಡಿರ್ತಾರ ಅವ್ರು ಇದರದಿಂದ. ಯಾಕಂದ್ರ ಅವ್ರು ಸರ್ಕಾರಕ್ಕೆ ಅವ್ರು ಬಚಾವ್ ಮಾಡಾಕ್ ಹೋಗಿ ಅವ್ರು ಬಿದ್ದು ಬಿಡ್ತಾರ. ಏನಾಗ್ತಾ ಇದೆ ಪತ್ರಿಕಾಗೋಷ್ಠಿ ಮಾಡುದು ಎದರದಿಂದ ಅಂದ್ರೆ, ನಮ್ಮ ತಾಂಡಗಳೊಳಗೆ ಏನಾಗೈತಿ ಅಂದ್ರೆ, ನಾವು ಬಬಲೇಶ್ವರ ಮತಕ್ಷೇತ್ರ ಒಳಗೆ ಒಂದು 56 ತಾಂಡ. ನಮ್ಮ 56 ತಾಂಡ ಒಳಗ ಅಲ್ಲಿ ಕೆಲವೊಂದು ಕೆಲವೊಂದು ಹಿರಿಯವ್ರು ಏನ್ ಮಾಡ್ಯಾರ, ಮನೆಗಳು ಕಟ್ಟಿದ್ದ ಬ್ಯಾರೆದವ್ರು ಹೊಲದಾಗ 4 ಎಕರೆ 5 ಎಕರೆ ಘಟನೆಗಳು ಆಗಿ ಮನೆಗಳು ಕಟ್ಟ್ಯಾರ. ಅಲ್ಲಿ ಆ ಮನೆಗಳು ಕಟ್ಟಿದ್ದಕ್ಕೆ ಇವತ್ತು ಅದಕ್ಕೆ ಆ ಕ್ಷೇತ್ರ ಒಳಗೆ MB ಪಾಟೀಲ್ ಏನ್ ಮಾಡ್ತಾನಪ್ಪ ಅಂದ್ರೆ, ಒಂದು ಮನೆಗಳು ಇವತ್ತು ಬೆಳೆಸ್ಲಾಕ ಅವ್ರು ಯಾರಿಗ ಇದು ಮಾಡಂಗಿಲ್ಲ. ಅದೇ ನಮ್ಮ ಸಮಾಜದವ್ರು ಅಂತಾರಲ್ಲ, ಇವ್ರ ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ, JDS ಆಗ್ಲಿ, ಆಮ್ ಆದ್ಮಿ ಆಗ್ಲಿ, ಹಲವಾರು ಪಕ್ಷದ ಸಂಘ ಸಂಸ್ಥೆದವ್ರಾಗ್ಲಿ, ಒಬ್ಬ ಇವತ್ತಿನ ತನಕ ಆ ವಿಷಯ ಒಳಗೆ ಯಾರು ಮಾತಾಡಿಲ್ಲ, ಯಾರು ಹೋರಾಟ ಮಾಡಿ. ಈ MB ಪಾಟೀಲ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ಯಾನ, ತಾಂಡ ರಕ್ಷಣೆಗೆ ಮಾಡ್ಯಾನ ಅಂತ ನಾವು ಹೇಳಲೇಬೇಕಾಗ್ತಾವ. ಮಾಡಿದ ವ್ಯಕ್ತಿಗೆ ಹೇಳ್ಬೇಕಂತ ಇರಂಗಿಲ್ಲ. MB ಪಾಟೀಲ್ ತಪ್ಪು ಮಾಡಿದಕ್ಕೆ ನಾವು ಹೋರಾಟ ಮಾಡಕ್ ರೆಡಿ ಇರ್ತೀವಿ. ಅದ್ರ ಮ್ಯಾಲ ಮಾಡಲ್ಲ. ಇದೇ ರೀತಿ ನಾಗಠಾಣ್ ಮತಕ್ಷೇತ್ರ ಒಳಗೆ ಏನ್ ನಡೀತಾ ಇದಾವಪ್ಪ ಅಂದ್ರೆ, ನಮ್ಮ ದೇವಾನಂದ್ ಚವ್ಹಾಣ್ ಅವ್ರ ಕ್ಷೇತ್ರ ಅದು. ನಮ್ಮ ಸಮಾಜದ ದೇವಾನಂದ್ ಚವ್ಹಾಣ್ ಅವ್ರಿಗೆ ಅವ್ರು ಬಾರಿ MLA ಮಾಡಿದ್ರು. ಯಾರು ಮಾಡಿದ್? ನಮ್ಮ ಸಮಾಜದ ಜನಗಳು ಸೇರಿ ಮಾಡಿದ್. ಆ ಸಮಾಜದ ಜನಗಳು ಸೇರಿ ಮಾಡಿದಕ್ಕೆ ಈ ವರ್ಷ ನನ್ಗೆ ಮಾಡಿಲ್ಲಪ್ಪ, ಹಾಕಿಲ್ಲ ಅತ್ಕೇಸಿ ದೇವಾನಂದ್ ಚವ್ಹಾಣ್ ಅವರು ನಮ್ಮ ಹೋಗ್ಕೇಸಿ ಅವರಿಗೆ ಆ ಜನಗಳು ಇವತ್ತು ಮನಿ ಬೀಳಿಸ್ತಾ ಇದಾವ ಅಂದ್ರೆ, ಅವ್ರು ಸಂಡಾಸ ಬಾತ್ರೂಮ್ ಕಿತ್ತು ಹೋಗದಾರ, ಮನಿ ಬೀಳಿಸ್ತಾ ಇದಾರ ಅಂದ್ರೆ ಸರ್ಕಾರದವ್ರು ಈಗಾಗ್ಲಿ ನಗರ ಪಾಲಿಕೆದವ್ರಿಗೆ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ರಿ ಅತ್ಕೇಸಿ ಯಾರು ಕೇಳಲಿಲ್ಲ. ವಿಟೇಂಗ್ಯಾಳ ತಾಂಡ ಇಲ್ಲಿ ಅವರೇ ಒಂದು ಮನಿಗಳು ಕಟ್ಟಿದ್. ಯಾವ ತಾಂಡ ಮಹಾರಾಜ್ ಅದು? ವಿಟೇಂಗ್ಯಾಳ. ಅದು ಏನ್ ನನ್ನ ಹತ್ರ ಬಂದಿಲ್ಲ. ನಾ ಒಂದೇ ಒಂದ್ ಕಲ್ಲು ಬೀಳಿಸ್ಲಾಕ್ ಬಿಡಂಗಿಲ್ಲ. ನನ್ನ ಜೀವ ಅವರು ಇರುವರೆಗೆ ಬಾಯಿಕಟ್ಟಿ ತಾಂಡೆ ಆಗ್ಲಿ, ಏಗಾಪುರ ಆಗ್ಲಿ, ಮದಬಾಯಿ ಆಗ್ಲಿ, 56 ತಾಂಡ ಆಗ್ಲಿ, ಬಬಲೇಶ್ವರ ಆಗ್ಲಿ, ಕರ್ನಾಟಕ ಒಳಗೆ ನಮ್ಮ ಸಮಾಜದವ್ರಾಗ್ಲಿ, ಬ್ಯಾರೆ ಸಮಾಜದವ್ರಾಗ್ಲಿ, ನನ್ನ ಗಮನಾಗ ಯಾವ್ರೇ ನಮ್ಮ ಸಮಾಜದವ್ರಾಗ್ಲಿ ಬ್ಯಾರೆ ಸಮಾಜದವ್ರಾಗ್ಲಿ ನನ್ನ ಗಮನಾಗ ಹಿಂಗೈತಿ ಅಂತ ಹೇಳಿದ್ರೆ, ಅವ್ರು ಇರೋದ್ ನಾನು ಕಾನೂನು ಚೌಕಟ್ಟು ಒಳಗೆ ಹೋರಾಟ ಮಾಡಕೇಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ಜವಾಬ್ದಾರಿ ನಂದ. ಯಾಕಂದ್ರ ಹಲವಾರು ನೋಡ್ರಿ, ಸರ್ಕಾರದಿಂದ ನಾವು ಇವತ್ತ 2000 ಎಕರೆ ಜಮೀನ್ ವಾಪಸ್ ಪಡಿಲಾಕ ನಾವು ಬೆಂಗಳೂರು ಹಿಡ್ಕೊಂಡು ಡೆಲ್ಲಿ ಹಿಡ್ಕೊಂಡು ಹೋರಾಟ ಮಾಡಿದ್ವಿ. ಮೊನ್ನೆ ಪಂಜಾಬ್ ಒಳಗ ನಾವು ಇಲ್ಲಿ ತಿಕೋಟಾ ಒಳಗ ಒಂದ್ 3000 ಜನ ಸೇರಿ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ. ಪಂಜಾಬ್ ರೈತರು ನಮ್ಗೆ ಇದು ಇದಾವೇನ? ಅದು ರೈತರೇ ಇಲ್ಲ, ಅವರು ಬಿ ನಮ್ಮ ದೇಶದ ರೈತರೇ ಇಲ್ಲ. ಅದರ ಸಂಬಂಧ ನಾವು ಪಂಜಾಬ್ ರೈತರ ಸಂಬಂಧ ಹೋರಾಟ ಮಾಡಿದ್ದಕ್ಕೆ ಇವತ್ತ 7000 ಎಕರೆ ಭೂಮಿಗಳು ಆಮ್ ಆದ್ಮಿ ಸರ್ಕಾರ ವಾಪಸ್ ಬಿಟ್ಟತ್ತ. ಅದು ನಮ್ಮ ರಾಷ್ಟ್ರಾಧ್ಯಕ್ಷ ಜಗದೀಶ್ ಸಿಂಗ್ ದಲ್ಲೇವಾಲ ಅವ್ರು ಹೇಳ್ತಾರ, ಲೈವ್ ಬಂದು ಹೇಳ್ತಾರ. ಅದು ನಾವು 25ನೇ ತಾರೀಕಲ್ಲಿ ನಮ್ಮ ಇನ್ನ ಮೀಟಿಂಗ್ ಐತಿ, ನಾವು ಅದ್ರ ಬಗ್ಗೆ ಇನ್ನ ಚರ್ಚೆ ಐತಿ, ನಮ್ಗೆ ಹೂದೈತಿ. ಅದು ಒಳ್ಳೆ ಹೋರಾಟ. ಅದು ಇವತ್ತ ನಮ್ಮ ದೇಶ ಒಳಗೆ ಇದ್ದೀವಿ ನಾವು 100 ವರ್ಷ 500 ವರ್ಷ ಆಗಿ ಮನಿಗಳು ಕಟ್ಕೊಂಡಿದ್ದೀವಿ. ಇವತ್ತು JCB ತಂದು ಯಾರೇ ಲೀಡರಿಗೆ ಓಟ್ ಹಾಕ್ಲಾರ್ದೆ ಕಾರಣ, ಏನ್ರೇ ಅವ್ರ ಘಟನೆ ಆಗ ಕಾರಣ, ನನ್ನ ಇರೋ ನಾವೇನ್ ರಾಜಕೀಯ ಮಾಡ್ಲಾಕ್ ಹೇಳ್ತಿಲ್ಲ. ನೀವೇ ಓಟ್ ಹಾಕೋರಿ, ನೀವೇ ಮುಂದೆ ನಿಂತು ಮಾಡ್ರಿ, ನೀವೇ ಹೆಸರು ಪಡ್ಕೋರಿ. ನಮ್ಮ ಹೆಸರದಿಂದ ಆಗ್ಲಿ, ನಮ್ಮ ಇದರದಿಂದ ಆಗ್ಲಿ ನನಗ ಅದರದಿಂದ ಏನು ಬಂದಿಲ್ಲ. ನೀವು ಯಾರ ಮುಂದೆ ಬಂದು ಫ್ರೆಶ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ನಮ್ ಎಲ್ಲಾ ಬಂಜಾರ ಸಮಾಜದವ್ರಿಗೆ ಹೇಳಕ್ ಇಚ್ಛಾ ಪಡ್ತೀನಿ, ಯಾರೇ ನಿಮ್ಮಲ್ಲಿ ಯಾವ ಲೀಡರ್ ಬಂದ್ರೆ
ಆದ ವರ್ಷ ಏನ್ ಬಹಿಷ್ಕಾರ ಹಾಕಿದ್ಲ ನೀವು, ಆದ ವರ್ಷ ಏನ್ ಶಬ್ದ ಕಟ್ಕೊಂಡಿದ್ಲ. ನಿಮ್ಮ ಪರವಾಗಿ ಯಾರು ಮಾತಾಡ್ತಾರ ಅಂತ ವ್ಯಕ್ತಿಗಳೇ ನಿಮ್ಮ ಸಮಾಜದ ಲೀಡರ್ ಮಾಡ್ರಿ, ಅಂತ ವ್ಯಕ್ತಿಗಳಿಗೆ ಓಟ್ ಹಾಕ್ರಿ. ಇಲ್ಲ ಅಂದ್ರೆ ನೀವು ಬ್ಯಾರೆ ಸಮಾಜದವ್ರಿಗೆ ಓಟ್ ಹಾಕ್ರಿ, ಬ್ಯಾರೆ ಪಕ್ಷ ಸಂಘ ಸಂಸ್ಥೆಗೆ ನೀವು ನೋಡ್ಕೊರಿ. ಯಾಕಂದ್ರೆ ನಿಮ್ಮ ಸಮಾಜದವ್ರು ಇವತ್ತು ಏನಾಗೈತಪ್ಪ ಅಂದ್ರ ಹೋಗಿ ಬೆಂಗಳೂರೊಳಗ ಸರ್ಕಾರ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಆಮ್ ಆದ್ಮಿ ಇರ್ಲಿ, ಒಂದೊಂದು ಬಂಗ್ಲೆ ಕೊಟ್ಟಿರ್ತಾರ, ಒಂದೊಂದು ಕಾರ್ ಕೊಟ್ಟಿರ್ತಾರ. ಅದು ತಗೊಳ್ಳೋದು, ಅಲ್ಲಿ ಡೆಲ್ಲಿ ಒಳಗ ಹೋಗಿ ಕುತ್ಕೊಳ್ಳೋದು, ಬೆಂಗಳೂರೊಳಗ ಹೋಗಿ ಕುತ್ಕೊಳ್ಳೋದು, ಆದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಸಮಾಜದವ್ರ ಲೀಡರ್ಗಳು ಏನು ಎಲ್ಲಿ ತನ ಜಾಗೃತ ಆಗಂಗಿಲ್ಲ, ಅಲ್ಲಿ ತನ ನಮ್ಮ ಸಮಾಜ ಬೆಳೆಯಂಗಿಲ್ಲ. ಇನ್ನ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ನಿಮ್ಮ ಮೇಲೆ ಇಷ್ಟೆಲ್ಲ ದಾಖಲೆ ಐತಿ. ನಿಮ್ಮ ಸಮಾಜ ಲೀಡರ್ಗಳು ಎಷ್ಟು ಇದಿರಿ ನೋಡ್ರಿ, ಇವೆಲ್ಲ ಒಂದ್ ನಿಮಿಷ ಎಲ್ಲಾ ದಾಖಲೆಗಳು ನಿಮ್ಮ ಸಂಬಂಧ ಇಷ್ಟೆಲ್ಲ ದಾಖಲೆ ಐತಿ. ಏನ ಈ ದಾಖಲೆಗಳು ತಗೊಂಡ್ಗೇಸಿ ನಾವು ಇವತ್ತು ನಾ ರಾಜ್ಯಪಾಲ ಹತ್ರ ಹೋಗ್ತೀನಿ, ಅಲ್ಲಿ ತನಕ ನೀವು ಜಾಗೃತ ಆಗಿ. ಏನ ನಿಮ್ಮ ಪೆನ್ ಡ್ರೈವ್ ಸುಧಾ ನಮ್ಮಲ್ಲಿ ಐತಿ. ನೀವು ಯಾರ್ಯಾರ ಸಮಾಜದವ್ರು, ನಿಗಮದವ್ರು ಯಾರ್ಯಾರು ದುಡ್ಡು ಕೇಳಿರಿ, ಬೋರ್ ಹಾಕಲಾಗ ಎಷ್ಟು ಕೇಳಿರಿ, ಮನಿ ಹಾಕಲಾಗ ಎಷ್ಟು ಕೇಳಿರಿ, ಗೋರ್ಮೆಂಟ್ ಜಾಗಾಗ ಎಷ್ಟು ದುಡ್ಡು ಕೇಳಿರಿ, ಪ್ರತಿಯೊಬ್ಬರ ನಿಮ್ಮ ಐಡಿಯೋ ಸಮೇತ ದಾಖಲೆ ಸಂಬಂಧ ನನ್ಗೆ ಕೊಟ್ಟಾರ. ಮುಂದೆ ಭವಿಷ್ಯ ಒಳಗೆ ನೀವು ಎಲ್ಲಾರು ಭವಿಷ್ಯ ಒಳಗೆ ಹಾಳಾಗ್ಬೇಡ್ರಿ. ನೀವು ಸಮಾಜ ಲೀಡರ್ಗಳು ಇದ್ದೀರಿ, ರಾಜಕೀಯದವ್ರು ಇದ್ದೀರಿ. ನಾ ಇನ್ನೂ ಒಬ್ಬರ ಕಾಲು ಎಳಿಲಕ್ ನಾ ಸರಿ ಇಲ್ಲ. ಇವತ್ತು ತಾಂಡಾಗಳೊಳಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದಾವ, ಎಲ್ಲೆಲ್ಲಿ ಬಾಲ್ಕಿ ಮೇಲೆ ಅನ್ಯಾಯ ಆಗ್ತಾ ಇದಾವ, ಅದ್ರ ಬಗ್ಗೆ ನೀವು ವಿರೋಧಾಗಿ ಹೋರಾಟ ಮಾಡ್ರಿ. ನಾವು ನಮ್ಮ ಉಮೇಶ್ ಜಾಧವ್ ಸಾಹೇಬ್ರಿಗೆ ಹೇಳ್ತೀವಿ, ನಿಮ್ಮ ತಾಂಡಾ ಒಳಗೆ ನಿಮ್ಮ ಇದ್ರೊಳಗ ಒಂದು ಬಾಲ್ಕಿ ಅನ್ಯಾಯ ಆಗಿ ಅವತ್ತಿಸಿ ನೀವು ಬರೀ ಒಂದು ರೆಕಾರ್ಡಿಂಗ್ ಹಾಕಿದ್ ನಮ್ದು. ಏನ್ ಹಾಕಿದಪ್ಪ ಅಂದ್ರ ಹಿಂಗ ಆಗ್ಯಾವ ಅತ್ಕೇಸಿ ನೀವು ಉಮೇಶ್ ಜಾಧವ್ ಮತ್ತ ಇನ್ನ ಯಾರು ಮಣಿಕಂಠ ರಾಠೋಡ್ ಇಬ್ರು ಸೇರಿ ಒಂದ್ ವಿಡಿಯೋ ಹಾಕಿದ್ರಿ. ಅದು ಲೈವ್ ಒಳಗೆ ವಿಡಿಯೋ ನೋಡಿ ನಮ್ಗೇನ್ ಫೋನ್ ಹಚ್ಚಿಲ್ಲ ನೀವು ಯಾರಿಗೆ. ಆ ಲೈವ್ ನೋಡಿ ನಾವು ಹಲವಾರು ಸಮಾಜದವ್ರು ಜನ ಎಲ್ಲರೂ ಕೂಡಿ ಇಲ್ಲೇನೊಂದು 30-40 ಕರೋಜರ್ ಒಯ್ದಿ ಅಲ್ಲಿ ಹೋರಾಟ ಮಾಡಿ ಆ ಬಾಲ್ಕಿಗೆ ಅನ್ಯಾಯ ಆಗಿದ್ದಕ್ಕೆ ನಾವು ಹೋರಾಟ ಮಾಡಿ DC ಆಫೀಸ್ ಮುಂದೆ ಧರಣಿ ಕೂತಿ DC ಅವ್ರ ಜೋಡಿ ಚರ್ಚೆ ಮಾಡಿ ಬೇಯ್ದಿ ಅವ್ರದ್ದು ಏನ್ ಆಗ್ಬೇಕಾಗಿದ್ ಕೇಸ್ ಹಾಕಸಿ ಬಂದಿದ್ವಿ. ಯುವರಾಜ್ ನಿಂಬರ್ಗಿ ಇವತ್ತು ಯಾರೇ ಒಂದ್ ತಲಾಟಿ ನಮ್ಮ ಸಮಾಜದವ್ರಿಗೆ ಬೇಯ್ದಿದಾವ. ಏನ್ ಬೇಯ್ದಿದೆ, ಹಡಸು ಲಮಾಣಿ ಹತ್ಕಿಸಿ ಬೇಯ್ದಿದ್. ಅದಕ್ಕೆ 2 ಲಕ್ಷ ರೂಪಾಯಿ ಹಣ ತಗೊಂಡು ಡೀಲ್ ಆಗಿದವ್ರು ನಮ್ಮ ಲೀಡರ್ಗಳು. ಇವೆಲ್ಲ ಇವ್ರ ಹಗರಣಗಳೆಲ್ಲ ಇದು. ಅವ್ರು ಏನ್ ಹೇಳ್ತಾರ, ನನಗೆ ಸಮಾಜದಾಗ ಏನ್ ಕೆಲಸ ಮಾಡ್ತಿರಿ ಕೇಳ್ತಿರ್ಲ ಮೀಡಿಯಾದವ್ರು. 2 ಲಕ್ಷ ತಗೊಂಡ್ಗೇಸಿ ಒಂದು ಸಮಾಜ ವ್ಯಕ್ತಿಗೆ ಬೇಯ್ತಾರ ಅಂದ್ರ ಅಲ್ಲಿ ಡೀಲ್ ಆಗ್ತಾರ ಅವ್ರು. ಆ 2 ಲಕ್ಷ ಹಣ ತಗೊಂಡ್ ಡೀಲ್ ಆಗ್ತಾರ. ನಾವೆಲ್ಲ ಬಗೆಹರಿಸಿವ್ರಿ, ನೀವು ಇದ್ರ ಬಗ್ಗೆ ಏನು ಮಾತಾಡ್ಬೇಡ್ರಿ. ಅವಾಗ ನಾವು ಏನ್ ಹೇಳಿವಿ, ನೋಡಪ್ಪ ಸಮಾಜದ ಕೆಲಸ ಆಮ್ಯಾಲ ಒಬ್ಬ ರೈತರಿಗೆ ಬೇಯ್ದ ನಾವು ಅತಿಸಿ ನಾನು ನಮ್ಮ ಅವಾಗ ಇವ್ರು ನಮ್ಮ ಈಗ ರಾಜ್ಯ ಒಳಗಿದ್ದಾರೆ, ಇವ್ರು ರಾಜ್ಯ ಸಂಚಾಲಕ, ನಾವು ಎಲ್ಲಾರು ಸೇರಿ ರೈತ ಸಂಘಟನೆ ಕಡೆ ಅವನಿಗೆ ಪ್ರತಿಭಟನೆ ಮಾಡಿ, ಮತ್ತ ನಮ್ಮ ಇಲ್ಲಿ ಒಂದು ಪ್ರಕಾಶ್ ಅವರು ನಮ್ಮ ಮಿತ್ರ ಒಬ್ಬರಿದಾರ, ಅವ್ರ ನಾವು ಎಲ್ಲಾರು ಅನಿಲ್ ನಾಯಕ್ ಎಲ್ಲಾರು ಸೇರಿ ನಾವು ಇವತ್ತು ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡಿ ಎಲ್ಲಾರು ಅವನಿಗೆ ನ್ಯಾಯ ಒದಗಿಸೋ ಸಂಬಂಧ ಏನ್ ಆಗ್ಬೇಕಾಗೈತಿ ಕೆಲಸ ಮಾಡ್ಕೊಟ್ಟಿದ್ವಿ. ಇವತ್ತು ಕೆಲಸ ಮಾಡ್ಕೊಡೋಣ. ಅಲ್ಲಿ ರೈತರ ಅಲ್ಲಿ ನಮ್ಮ ಸಮಾಜದವ್ರು ಏನ್ ಕೇಳ್ತಾರ ಪ್ರಶ್ನೆ, ನಮ್ಗೆ ನಾವು ಬಗೆಹರಿಸಿದ್ ಇಷ್ಟೆಲ್ಲ ಮಾಡಕ್ ಹೇಗ್ ಬೇಕಾಗಿದೆ ಕೇಳ್ತಾರ. ಇಂಥ ಸಮಾಜ ವ್ಯಕ್ತಿ ಲೀಡರ್ಗಳು ಬೇಕು. ನಿಮ್ಮ ನೋಡ್ರಿ ಬಡವ್ರ ಬಗೂರ ನಿಮ್ಮ ಸಮಾಜಗಿಂತ ಇಂಥ ವ್ಯಕ್ತಿಗಳು ಯಾರ್ಯಾರು ಬರ್ತಾರ ನಿಮ್ ತಾಂಡ ಒಳಗ ಅವ್ರಿಗೆ ನೇರವಾಗಿ ಬಹಿಷ್ಕಾರ ಮಾಡ್ರಿ. ಅವ್ರಿಗೆ ನೇರವಾಗಿ ರಾಜಕೀಯ ಇರ್ಲಿ, ಅವ ನಿಮ್ಮ ಮನಿ ಒಳಗೆ ಏನ್ ಕೊಟ್ಟ ನಡ್ಸಂಗಿಲ್ಲ. ಇವತ್ ಟ್ಯಾಕ್ಸ್ ನೀವು ಕಟ್ತಾ ಇದೀರಿ, ಕೆಲಸ ನೀವು ಕೇಳ್ತಾ ಇದೀರಿ. ನೋಡ್ರಿ ಪಂಚಾಯತ್ ಒಳಗೆ ಟ್ಯಾಕ್ಸ್ ಕಟ್ತಾ ಇದ್ರಿ, ನೀವು ಸರ್ವ ಸಾಮಾನ್ಯಗಳು ಟ್ಯಾಕ್ಸ್ ಕಟ್ತಾ ಇದ್ರಿ. ಸರ್ಕಾರ ಏನ್ ನಂದ್ ಅವ್ನ ಮನಿದಿಂದ ಏನ್ರ 4 ಎಕರೆ ಮಾಡಿ ಯಾರು ಕೊಡಂಗಿಲ್ಲ. ಅವ್ರಿಗೆ ನೀವು 2 ಲಕ್ಷ 3 ಲಕ್ಷ ಪಗಾರ ಕೊಡ್ತಾ ಇದ್ರಿ. ಅವ್ರಿಗೆ ಕರೆಂಟ್ ಬಿಲ್ ಫ್ರೀ, ನಿಮ್ದ 3 ಲಕ್ಷ ರೂಪಾಯಿ ಪಗಾರ ನಿಮ್ ಟ್ಯಾಕ್ಸ್ ಒಳಗಿನ ಎಲ್ಲಾ ರೀತಿ ನಿಮ್ದೇ ದುಡ್ಡು ಇರ್ತಾವ. ಅದ್ರ ಸಂಬಂಧ ನೀವು ಯಾರು ದಯವಿಟ್ಟು ಯಾರು ತಪ್ಪು ಮಾಹಿತಿಗೆ ಬಿದ್ದಿ ಯಾರೇ ಮನಿ ಬೀಳಿಸ್ತಾ ಇದಾರ ಅಂದ್ರೆ ನೇರವಾಗಿ ನನ್ನ ನಂಬರ್ ಐತಿ, ನನ್ನ ಸಂಘಟನೆ ನಂಬರ್ ಐತಿ, ನಾನು ಒಂದು ರಾಜ್ಯಾಧ್ಯಕ್ಷ ಇದ್ದೀನ. ನಮ್ಮ ಸಮಾಜ ಅಷ್ಟೇ ಇಲ್ಲ, ಹಲವಾರು ಸಮಾಜದವ್ರು ನೀವು ಫೋನ್ ಹಚ್ಚಿದ್ರ ನಾ ಕೂಡ್ಲೆ ನಿಮ್ಮ ಏನಾಗ್ತಾವ ನಮ್ಮ ಸಂಘಟನೆಯಿಂದ ಆಗ್ಲಿ ನನ್ನ ವೈಯಕ್ತಿಕದಿಂದ ಏನಾಗ್ಲಿ ನಾವು ನಿಮ್ಗೆ ಸಪೋರ್ಟ್ ಕೊಟ್ಟು ಸೂಕ್ತ ದಾಖಲೆ ಇರ್ಲಾರ್ದೆ ಯಾರ ಬಗ್ಗೆ ಏನ್ ಟೀಕೆ ಟಿಪ್ಪಣಿ ಮಾಡಂಗಿಲ್ಲ. ಸೂಕ್ತ ದಾಖಲೆ ಇಲ್ದ್ರ ನೀವು ಟೀಕೆ ಟಿಪ್ಪಣಿ ಮಾಡ್ಲಾಕ್ ಇನ್ನೊಬ್ರಿಗೆ ನೀವು ಬೇಯ್ತೀರಿ ಅಂದ್ರೆ ಈಗ ನನ್ನ ಹತ್ರ ದಾಖಲೆ ಐತಿ, ನಾ ಬೇಯ್ತಾ ಇದೀನಪ್ಪ, ಅವ್ರಿಗೆ ನನ್ ಮೇಲೆ 100 ಕೇಸ್ ಹಾಕ್ಲಿ ನಾ ನೋಡ್ಕೋತೀನಿ. ಅದು ಏನ ಸಮಾಜ ಬಗ್ಗೆ ನಾನು ಜೈಲ್ ಆಗಿದ್ರೆ ಬಿ ನನಗೇನು ಪರವಾಗಿಲ್ಲ. ಜೈಲ್ ಬಿ ನಿಮ್ ಸಮಾಜ ಬಗ್ಗೆ ನಾ ಜೈಲ್ ಬಿ ಅನ್ಭವಿಸ್ಲಾಕ್ ರೆಡಿ ಇದ್ದಿದ್ದೀನ, ಜೈಲ್ ಒಳಗೆ ಹೋಗ್ಲಾಕ್ ಬಿ ರೆಡಿ ಇದ್ದೀನ. ಯಾಕಂದ್ರೆ ನನ್ನ ಸಮಾಜ, ನನ್ನ ಬಡವ್ರ, ನನ್ನ ವ್ಯಕ್ತಿಗಳ, ನನ್ಗೆ ಸಮಾಜದ ವ್ಯಕ್ತಿಗಳು ಬೇಕತ್ಕೇಸಿ ನಾ ಇಲ್ಲಿದ್ನ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ. ಮದಬಾಯಿ ತಾಂಡೆ ಒಳಗಾಗ್ಲಿ, ನಮ್ಮ ಬಾಯಿಕಟ್ಟಿ ತಾಂಡೆ ಒಳಗಾಗ್ಲಿ, ಏಗಾಪುರ್ ಒಳಗಾಗ್ಲಿ ಇವತ್ತ ಹೆಣ್ಮಕ್ಳಿಗೆ ಹೋಗ್ಲಾಕ್ ಟಾಯ್ಲೆಟ್ ಇಲ್ಲ. ಇವತ್ತ ಮನಿ ಬೀಳಿಸ್ತೀನಿ ಅಂತ ಕೇಸಿ ಆ ಮನಿ ಮೇಲೆ ಹಿಂಗ್ ವಾರ್ನೆಸ್ ಹಾಕ್ ಹೋಗ್ತಾರ. ಏನ್
ಯಾರು ಹಾಕ್ತಾರಪ್ಪ ಅಂದ್ರೆ ಅವ್ರು ಹೇಳ್ತಾರ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಯಾರ ಕೇಸಿ ಹಿಂಗ್ ವಾರ್ನೆಸ್ ಹಾಕಿ ಹೋಗ್ತಾರ ಏನ್ ಅದ್ಕೆ ನಿಮ್ ಮನಿ ಬೀಳಿಸ್ತಾ ಇದೀವು ನಾಳೆಗೆ JCB ತರ್ತೀವ್ ಏನ ಮತ್ ನೀವ್ ಯಾಕೆ ಬೇಕು ನಮ್ಗ ಹ ಇದು ನೋಡ್ರಿ ಇದು 24 ನಂಬರ್ ಹಾಕ್ಯಾರ ವಾರ್ನೆಸ್ ಹಚ್ಚಾರ ಏನ್ ಈ ರೀತಿ ನಾವು ಮಾಡೋದ್ರಿಂದ ಎಷ್ಟು ಸರಿ ಏನ್ ಇದು ಹಿಂಗ ಆಗ್ಲಾರ್ದ ಏನ್ ಆಗ್ತಾ ಇದಾವ ಇವತ್ತಂದ್ರೆ ಇದು ನೋಡ್ರಿ ಇದು ವಾರ್ನೆಸ್ ಹಚ್ಚಾರ ಆ ತಾಂಡೆ ಒಳಗೆ ನೀವು ಎಲ್ಲ ಲೀಡರ್ ಇಲ್ಲ ಆ ತಾಂಡೆ ಏನೇನ್ MP MLE ಇಲ್ಲ ನೀವ್ ಯಾರು ಇಲ್ಲ ಏನ್ರಿ ಆ ತಾಂಡೆ ಒಳಗ ಏನ್ ಅಲ್ಲಿದೆ ಮೆಂಬರ್ಗಳು ಸುಧಾ ಆಯ್ಕೆ ಮಾಡೋ ಆ ತಾಂಡೆ ಒಳಗೆ ನಾವು ತಂದ್ ಕೊಟ್ಟಿರ್ತೀವ ಅಂದ್ರ ಆ ತಾಂಡೆ ಜವಾಬ್ದಾರಿ ಇರ್ತಾವ ಅಂದ್ರ ನಾವೇನ್ ಇಲೆಕ್ಷನ್ ನಿಮ್ ತಾಂಡೆಗೆ ಬರಂಗಿಲ್ಲ ನನ್ನ ಸಂಘಟನೆ ನಿಮ್ 200 ಜನ ಪ್ರತಿಯೊಂದು ತಾಂಡೆ ಒಳಗೆ ನನ್ನ ಸದಸ್ಯ ಏನು ಇಲ್ಲಂದ್ರೆ 20 ದಿನ 30 ಸದಸ್ಯ ಇದಾವ ಏನ್ ಒಬ್ಬನೇ MB ಪಾಟೀಲ್ ಕಾಳಜಿ ಮಾಡಿ ಇವತ್ತು ಬಬಲೇಶ್ವರ ಮತಕ್ಷೇತ್ರ ಯಾವ ತಾಂಡ ಒಳಗೆ ಹೆಚ್ಚಿನ ಕಾಳಜಿ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡ್ರಿ ಅದಕ್ಕೆ ತಹಸೀಲ್ದಾರ್ ಹತ್ರ ಮೀಟಿಂಗ್ ಮಾಡ್ತಾರ ಇದೇ ರೀತಿ ಕಟಕದುಂಡ ಸಾಹೇಬ್ ಯಾಕೆ ಮಾಡ್ತಾ ಇಲ್ಲ ಕಿಶಿ ಅದು ಬಿ ಗೊತ್ತಾಗ್ತಾ ಇಲ್ಲ ನಮ್ಗ ಏನ್ ಯಾಕಂದ್ರೆ ಕಟಕದುಂಡ ಸಾಹೇಬ್ರ ಮತ್ತ ದೇವಾನಂದ್ ಸಾಹೇಬ್ರ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗ್ಯಾರ ಕಾಣ್ತಾ ಇದಾರ ಹಿಂಗ ಏನ ಈ ಕಟಕದುಂಡ ಸಾಹೇಬ್ರ ಮಾಡ್ಲಿಕ್ಕಂದ್ರೆ ದೇವಾನಂದ್ ಸಾಹೇಬ್ರ ಜವಾಬ್ದಾರಿ ಇರ್ತಾವ ಆ ತಾಂಡೆಗೆ ಹೋಗಿ ಭೇಟಿ ಕೊಡ್ಬೇಕು ಯಾಕೆ ನಮ್ಮ ಬರೀ ಕಟಕದುಂಡಿಗೆ ಓಟ್ ಹಾಕ್ಬಿಟ್ಟಾರ ಅವ್ರು ಹಾಕಿಲ್ಲ ಅರ್ಧ ಓಟ್ ನಿಮ್ಗೆ ಬಿದ್ದಿರ್ಬೇಕಲ್ಲ ಅದಕ್ಕೆ ನಿಮ್ ಜವಾಬ್ದಾರಿ ಇರ್ತಾವ ಸಾಹೇಬ್ರ ನೀವು ದೇವಾನಂದ್ ಸಾಹೇಬ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಿಮ್ ಕೇಳ್ತೀವಿ ನೀವು ಹೋಗಿ ಅವ್ರದ್ದು ಏನ ಇದು ಐತಿ ಯಾಕಾಗಿ ಐತಿ ಹಿಂಗ ಯಾಕ ಅವ್ರ ಮನಿಗಳು ಇವತ್ ಪಾಯಗಳು ಕಿತ್ತಾರ ಯಾಕ ಅವ್ರ ಸಂಡಾಸ್ ಬಾತ್ರೂಮ್ಗಳು ಕಳ್ತಾನ ಆಗ್ಯಾವ ಎದ್ ಯಾರು ಮಾಡ್ಯಾರ ಏನ್ ಡಿಪಾರ್ಟ್ಮೆಂಟ್ ದವ್ರು ಮಾಡಿದ್ರ ಡಿಪಾರ್ಟ್ಮೆಂಟ್ ದವ್ರ ಮೇಲೆ ಕೇಸ್ ಹಾಕಸ್ರಿ ನಾವು ನಮ್ಮ ಸಂಘಟನೆ ಹೊತ್ತಿ ನಾವು ಏನ್ ಮಾಡ್ಬೇಕು ನಾ ಮಾಡ್ತಾ ಇದ್ದೀನ ನಿಮ್ಮ ವ್ಯಕ್ತಿಗತ ಜೀವನ ಒಳಗ ನಿಮ್ಮ ಸಮಾಜಕ್ಕೆ ನೀವು ತುಂಬಾ ಕಳ್ಕಳಿದೀನಿ ಈ ಬಂಜಾರ ಸಮಾಜಕ್ಕೆ ನೀವು ಹುಟ್ಟಿ ಬೆಳೆದಿ ನೀವು ಶಿವಲಾಲ್ ವಂಶಾಗ ಹುಟ್ಟಿದ್ರೆ ಎಲ್ಲಾರು ದಯವಿಟ್ಟು ನೀವು ಸಮಾಜ ಬಗ್ಗೆ ಕಾಳಜಿ ಮಾಡ್ಬೇಕಂತ ನನ್ನ ವಿನಂತಿ ಐತಿ ಇನ್ನು ಮುಂದೆ ನೋಡ್ರಿ ಅಪ್ಪ ನೀವು ಯಾರು ಸಮಾಜದವ್ರ ಬಗ್ಗೆ ಕಾಳಜಿ ಮಾಡ್ಲಿಕ್ಕಂದ್ರ ನಾನೇ ಯಾರ ಬರ್ಲಿ ಬಿಡ್ಲಿ ನೀವು ಎಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಇಲೆಕ್ಷನ್ ಮಾಡೋ ಟೈಮ್ ಒಳಗ ಅಲ್ಲಿ ನಾ ಹೋಗಿ ನಿಮ್ಮ ಮುಂದೆ ನಿಂದ್ರಲಾಕ 100% ಸತ್ಯ ಯಾಕೆ ನಿಂದ್ರಲಾಕಂದ್ರ ನಾ ಇಲೆಕ್ಷನ್ ನಿಂದ್ರಂಗಿಲ್ಲ ನಿಮ್ಮ ಸಮಾಜ ವ್ಯಕ್ತಿ ಯಾರೇ ನೀವು ನಮ್ಮ ಬಂಜಾರ ಸಮಾಜದವ್ರು ಬಂದ್ರ ಇವ್ರಿಗೆ ಓಟ್ ಹಾಕ್ಬ್ಯಾಡ್ರಿ ಲೀಡರ್ಗಳಿಗೆ ನಾ ನೇರವಾಗಿ ಹೇಳವ ಇದ್ದೀನಿ ಯಾಕೆ ಹೇಳ್ಬೇಕಂದ್ರೆ ಈ ಪರಿಸ್ಥಿತಿ ಹಿಂಗ್ ಬಂದ್ ನಿಂತಾವ್ ಯಾರು ಒಬ್ರು ಬಾಯಿ ತೆಗಿತಾ ಇಲ್ಲ ಇವತ್ತಿಗೆ ಇಡುವೆ ಹಾಕಿ ನಗರ ಪಾಲಿಕಾ ಬಂದ್ ಮಾಡಿ ಇವತ್ತಿಗೆ 15 ದಿವಸ ಐತಿ ಒಬ್ಬರು ಸುಧಾ ಅದ್ರ ಬಗ್ಗೆ ಯಾರೇ ತಾಂಡೆ ಒಳಗೆ ಭೇಟಿ ಕೊಟ್ರಿ ಯಾರೇ ಪ್ರೆಸ್ ಮೀಟ್ ಮಾಡಿರಿ ಏನ್ರೇ ಮಾಡಿರಿ ಏನೂ ಇಲ್ಲ ಅದ್ರ ಬಗ್ಗೆ ಯಾರೇ ಜಾಗೃತ ಆದ್ರಿ ಅಟ್ಲೀಸ್ಟ್ ನಿಮ್ ಊರಾಗ ನೀವೇ ಪ್ರೆಸ್ ಮೀಟ್ ಮಾಡ್ಬೇಕಾಗಿದ್ದು ಒಂದ್ ಸಮಾಜದ ಒಂದ್ ತಾಂಡ ಒಳಗ ಒಂದ್ ಹೆಣ್ಮಕ್ಳಿಗೆ ಹೋಗ್ಲಾಕ ಟಾಯ್ಲೆಟ್ ಇರಂಗಿಲ್ಲ ಅಂದ್ರ ಒಂದ್ ತಾಯಿ ನಮ್ದು ಅಕ್ಕ ತಂಗಿ ಅವ್ವ ಇರ್ತಾವ ಅವ್ರು ಎಲ್ಲಿರೇ ಹೋಗಿ ಈ ಸಿಟಿ ಒಳಗ ಹೊರಗ್ ಕುಂಡ್ರಾಗ ಜಾಗ ಇರ್ತಾವ ಅದ್ರ ಬಗ್ಗೆ ಯಾರು ಒಬ್ರು ಅವ್ರ ಧ್ವನಿ ಎತ್ತಾ ಇಲ್ಲ ನೀವ್ ಎತ್ ಬ್ಯಾಡ್ರಿ ನಾ ಎಲ್ಲಿಂದ ಕೆಲಸ ಮಾಡ್ಕೋಬೇಕ್ ಯಾವ ಸಮಾಜದವ್ರ ಹತ್ರ ಹೋಗಿ ಕೆಲಸ ಮಾಡ್ಬೇಕ್ ಯಾವ ಮಿನಿಸ್ಟರ್ ಹತ್ರ ಹೋಗಿ ಕೆಲಸ ಮಾಡ್ಬೇಕ್ ಯಾವ ಡಿಪಾರ್ಟ್ಮೆಂಟ್ ದವ್ರ ಹತ್ರ ಹೋಗಿ ಕೆಲಸ ಮಾಡ್ಬೇಕ್ ನನ್ ಎಷ್ಟ್ ನೀಗಿದಷ್ಟು ನಾ ಮಾಡಿಸುದು ಅವು ತಾಂಡಗಳು ನಮ್ಮ ನಾವು ಅವ್ರ ಪರವಾಗಿ ನಾವು ಇದ್ದಿದ್ದೀವಿ ಸಂಘಟನೆ ಪರವಾಗಿ ತಾಂಡಗಳಿದ ಅದ್ರ ಸಂಬಂಧ ನನ್ನ 2 ಮಾತು ಹೇಳಿ ಆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಸರ್ ನೀವು ಇಷ್ಟ ದೊಡ್ಡ ಪ್ರತಿಭಟನೆ ಮಾಡಿ ಇಷ್ಟ ದೊಡ್ಡ ಪ್ರೋಗ್ರಾಮ್ ಮಾಡಿರಿ ಇದ್ರ ಹಂತ ಎಲ್ಲಿ ಬಂತು? ನಾವು ಇವತ್ತ ನಮ್ದು ಜೈ ಜವಾನ್ ಜೈ ಕಿಸಾನ್ ಕೇಂದ್ರ ಆಫೀಸ್ದಲ್ಲಿ ನಾ ಇವತ್ತು ಪತ್ರಿಕಾ ಮಾಡೋ ಉದ್ದೇಶ ಏನಪ್ಪಾ ಆತಪ್ಪ ಅಂದ್ರ ಎಲ್ಲಾ ತಾಂಡೆಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ಲಿಕತ್ತಾರ. ಆ ತಾಂಡೆದವ್ರಿಗೆ ಕಂದಾಯ ಗ್ರಾಮ ಅಂತ ಹೇಳಿಕಿಸಿಂದ ಉತ್ತಾರಿ ಸಿಗಲ್ಲಾಗ್ಯಾವ. ಅವ್ರಿಗೆ ಮೂಲಭೂತ ಸೌಲಭ್ಯಗಳು ಏನೂ ಇಲ್ಲ. ಅವ್ರಿಗೆ ನಮ್ಮ ತಾಯಿಯಂದರಿಗೆ ಅಕ್ಕಂದರಿಗೆ ಶೌಚಾಲಯಗಳು ಏನೂ ಇಲ್ಲ. ಅದ್ರ ಸಲುವಾಗಿ ನಾವು ನಮ್ಮ ಜೈ ಜವಾನ್ ಜೈ ಕಿಸಾನ್ ಆಫೀಸ್ಕ ಅವ್ರು ಬಂದು ಅರ್ಜಿ ಕೊಟ್ರು. ಆ ಅರ್ಜಿ ಕೊಟ್ಟದ ಇದ್ರ ಮ್ಯಾಗ ನಾವು ಏನ್ ಮಾಡಿದೆವು, ನಗರ ಪಾಲಿಕೆ ವಿಜಯಪುರ ನಗರ ಪಾಲಿಕೆಗೆ ನಾವು ಮುತ್ತಿಗೆ ಹಾಕಿದೆವು. ಕೆಲವೊಂದು ತಾಂಡೆಗಳು ಬರ್ತಾವ. 9 ನಂಬರ್ ವಾರ್ಡ್ ಇಲ್ಲಿ ಯೋಗಾಪುರ ತಾಂಡ, ಬಾವಿಕಟ್ಟಿ ತಾಂಡ, ಇವೆಲ್ಲ ತಾಂಡೆಗಳು ಈ ಇದ್ರಾಗ ಇದು ನಗರ ಪಾಲಿಕೆದೊಳಗೆ ಬರ್ತಾವ. ಆ ನಗರ ಪಾಲಿಕೆ ತಾಂಡೆದಾಗ ಬಂದ್ರೆ ಏನೂ ಸವಲತ್ತು ಇಲ್ಲ. ಅಲ್ಲಿ ಲೈಟಿನ ಸವಲತ್ತು ಇಲ್ಲ, ರೋಡ್ ಇಲ್ಲ, ಮೊದಲು ಮೇನ್ ಟಾಯ್ಲೆಟೇ ಇಲ್ಲ. ಅಲ್ಲಿ ಎಲ್ಲಾ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಮುತ್ತಿಗೆ ಹಾಕಿದೆವು. ಮುತ್ತಿಗೆ ಹಾಕದಕ್ಕಾರ ನಮ್ಗ ಅಲ್ಲಿ ನಗರ ಪಾಲಿಕೆದವರು ಏನ್ ಮಾಡಿದ್ರು, ಪೂರ್ತಿ ರಜಾಕ್ ಸಾಬ್ ಇವರು ಬಂದ್ ಕಿಸಿಂದ ನಮ್ದು ಇದು ಬಿಡ್ರಿ, ಹೋರಾಟ ಬಿಡ್ರಿ, ನೀವು ನಿಮ್ಮ ಕೆಲಸಗಳು ಏನವ ನಾವು ಎಲ್ಲಾ ಮಾಡಿ ಕೊಡ್ತೇವು, ನೀವ್ ಏನು ಮಾಡಿ ಕೊಡ್ತೀರಿ ಅಂತ ನಾವು ಕೇಳದಕ್ಕಾರ ಅವ್ರು ನಮ್ಗ ಮನಿಗಳದು ಇದು ಮಾಡಿ ಕೊಟ್ರು, ಮತ್ತೆ ಶೌಚಾಲಯಗಳದು ಕೊಟ್ರು, GPS ಮಾಡ್ಲಿಕ್ಕೆ ಇದು ಅವಕಾಶ ಮಾಡಿ ಕೊಟ್ರು. ನಾವು
ಏನೇನೋ ಎಲ್ಲಾ ಒಳ್ಳೆ ಕಾರ್ಯಕ್ರಮ ಮಾಡ್ತೇವ, ಆ ಕಾರ್ಯಕ್ರಮಕ್ಕೆ ಮಾಡಿದ್ರ ಪತ್ರಿಕಾ ರಂಗದವರು ಒಂದ್ ಅಕ್ಷರ ಬರಂಗಿಲ್ಲ. ರೈತರಂದ್ರ ಅವ್ರಿಗೆ ಒಟ್ಟ ರೈತರ ಬಗ್ಗೆ ಕಾಳಜಿನೇ ಒಟ್ಟ ಏನೂ ಇಲ್ಲ. ಎಲ್ಲಾ ಅವರು ರಾಜಕಾರಣಿಗಳು ಅವ್ರು ದುಗ್ಗಾಣಿ ಅವು ಎಲ್ಲಾ ಕೊಡ್ಕೋತ ಹೋತಾರ, ಅವ್ರದ್ದೆಲ್ಲಾ ಬರೀತಾರ. ನಾವು ರೈತರು, ನಾವು ನಿಮ್ ಪರವಾಗಿ ಇದ್ದೇವು, ನಮ್ ಪರವಾಗಿ ಒಂದು ಶಬ್ದ ಬೇಡ. ಇಂತಿಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದೇವು. ನಾವು ಒಂದು ಕಾರ್ಯಕ್ರಮದಾಗ ಒಂದು ಸೆಂಟೆನ್ಸ್ ಎದುರಾಗೂ ಬಂದಿಲ್ಲ. ನಾವೇನು ಪತ್ರಿಕಾ ರಂಗದಾಗ ಬಂದ್ ಕಿಸಿಂದ ನಾವು ರಾಜಕಾರಣಿಗಳು ಆಗಿ MLA MP ಆಗಿ ಏನು ಬೇಕಾಗಿಲ್ಲ. ಅದ್ರ ಅವಶ್ಯಕತೆ ನಾವಿಲ್ಲ. ನಾವು ಯಾವ ಚುನಾವಣೆಗೆ ನಿಂದ್ರೋ ಅವಶ್ಯಕತೆ ನಾವಿಲ್ಲ, ನಿಂದ್ರೋದನು ಇಲ್ಲ. ನಾನು ಸತತವಾಗಿ 45 ವರ್ಷ ಎಲ್ಲಾ ಪಾರ್ಟಿ ಒಳಗೆ ತಿರುಗಾಡಿ ನೋಡಿನಿ. ಯಾವ ಪಾರ್ಟಿ ಒಳಗೆ ಈಗ ನಾ ಜೈ ಜವಾನ್ ಜೈ ಕಿಸಾನ್ದಾಗ ಸಂಘಟನೆದಾಗ ಸೇರಿದ ಮ್ಯಾಗ ನನ್ನ ಮನಸ್ಸಿಗೆ ಎಷ್ಟು ತೃಪ್ತಿ ಸಿಕ್ಕದ, ಯಾವ ಪಾರ್ಟಿ ಒಳಗೂ ಸಿಕ್ಕಿಲ್ಲ, ಸಿಗದನು ಇಲ್ಲ. ಯಾಕೆ ಸಿಗಲ್ಲಪ್ಪ ಅಂದ್ರೆ ಇವತ್ತು ಎಲ್ಲಾರ ಜೊತೆ ಇದ್ರಾ ಕೂತು ಮಾತಾಡಿ ನಮ್ಮ ಕೆಲಸ ಮಾಡಿ, ರೈತರದ್ದು ಕೆಲಸ ಮಾಡ್ಲಿಕ್ಕ, ಸಾರ್ವಜನಿಕರದು ಮತ್ತ ರಿಕ್ಷಾ ಡ್ರೈವರ್ದು ನಮ್ದು ಸಂಘಟನಾ ಏನದಪ್ಪ ಅಂದ್ರೆ ಯಾರಿಗೆ ತೊಂದ್ರೆ ಆದ ಆ ತೊಂದ್ರೆ ಇದ್ದ ಜಾಗನಾಗ ತಕ್ಷಣ ನಮ್ಗ ತಿಳಿತಪ್ಪ ಅಂದ್ರೆ ನಾವು ಅಲ್ಲಿ ಹೋಗಿ ಟಪ್ಕಾಸ್ತೇವ್. ಅವ್ರದ್ದು ಸಮಸ್ಯೆ ಪೂರ್ತಿ ಬಗೆಹರಿಸೋ ತನಕ ನಾವು ಅಲ್ಲಿಂದ ಒಟ್ಟು ಬಿಟ್ಟು ಕೊಡಲ್ಲ. ಯಾರ ರಾಜಕಾರಣಿನೂ ಮಾಡಿ ಕೊಡಂಗಿಲ್ಲ. ನಾವು ಸಂಘಟನೆದವರು ನಾವು ಮಾಡಿ ಕೊಡ್ತೇವೆ ಅವ್ರಿಗೆ ಕೆಲಸ. ನಮ್ಗ ಏನ್ ತೃಪ್ತಿ ಆದಪ್ಪ ಅಂದ್ರೆ ಬಡವ್ರ ಕೆಲಸ ಮಾಡಿದ್ಕ ನಮ್ಮ ಮನ್ಸಿಗೆ ಒಂದ್ ನಮೂನೆ ಆನಂದ ಆಗ್ತದ. ಆ ಕೆಲಸ ಮಾಡಿದ್ಕ ಆನಂದ ಆಗ್ತದ. ಪತ್ರಿಕಾ ರಂಗದಾಗ ಯಾಕೆ ಹಾಕಲ್ಲ ಅಂತ ನಾ ಕೇಳಲ್ಲ. ರೈತರ ಬಗ್ಗೆ ಸ್ವಲ್ಪ ಇಲ್ಲ ಅವ್ರಿಗೆ ಕಾಳಜಿ ಇರ್ಬೇಕು. ನಾವೇನು ಇಲೆಕ್ಷನ್ ನಿಂತ ಕಿಸಿಂದ MLA MP ಮಾಡ್ರಿ ಅವ್ರಿಗೆ ನೀವು ಹಾಕ್ರಿ ಅಂತ ಹೇಳಿ ನಾವೇನೋ ಅವ್ರಿಗೆ ಅನ್ನಂಗಿಲ್ಲ. ನಮ್ ಕಾರ್ಯಕ್ರಮ ಇದ್ದಕ್ಕಾರ ಅವ್ರಿಗೆ ಕರೆದಿರ್ತೇವೆ. ಕರೆದ್ರ ಬಿ ಅವ್ರು ಬರಂಗಿಲ್ಲ, ಹೋಗಂಗಿಲ್ಲ, ಏನೂ ಇಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದೇನೋ ಅವ್ರು ಏನು ಮಾಡಂಗೇ ಇಲ್ಲ. ಅದಕ್ಕೆ ಎಲ್ಲಾ ತಾಂಡೆ ತಾಂಡದವ್ರಿಗೆ ಏನದ ಸ್ಮಶಾನಕ್ಕೆ ಜಾಗಿಲ್ಲ. ಎಷ್ಟೋ ತಾಂಡಗಳಿಗೆ ನೋಡಿನ ಸ್ಮಶಾನಕ್ಕೆ ಜಾಗಿಲ್ಲ. ಮತ್ತ ಅವ್ರಿಗೆ ಶೌಚಾಲಯದ ಸವಲತ್ತಿಲ್ಲ, ಹೆಮ್ಯಾಸ್ಗ ಲೈಟಿಂಗ್ಗಳಿಲ್ಲ, ಯಾವ್ದು ಏನೂ ಸವಲತ್ತಿಲ್ಲ. ಅದಕ್ಕೆ ಕಂದಾಯ ಗ್ರಾಮ ಅಂತ ಹೇಳಿಕಿಸಿಂದ ಎಲ್ಲಾ ಅಲ್ಲಿ ತಲಾಟಿಗಳು, ತಹಶೀಲ್ದಾರ್ಗಳು, ಅಲ್ಲಿ PDOಗಳು, ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು, ಎಲ್ಲಾ ಇಲಾಖೆದವರು ಅವ್ರಿಗೆ ಸಹಾಯ ಮಾಡ್ಬೇಕು. ಅದ್ರ ಸಲುವಾಗಿ ಇದು ಮಾಡಿದೆವು. ಒಂದು ನಮ್ದು ಈ ಹೋರಾಟ ಪತ್ರಿಕಾ ಉದ್ದೇಶ ಮಾಡೋದೇನಪ್ಪಾ ಅಂದ್ರ 3.5 ವರ್ಷದಿಂದ ದೇವನಹಳ್ಳಿದು 1777 ಎಕರೆ ಜಾಗ ಇವತ್ತೇನದ ಅವರು ಗೌರ್ಮೆಂಟ್ದವರು ಕಂಪ್ನಿಗಳು ಹಾಕ್ಲಿಕ್ಕೆ ತಗೊಂಡಿದ್ರು. ಆ ಜಾಗ 3.5 ವರ್ಷ ಮಾಡಿದಕ್ಕ ನಾವು 13ನೇ ತಾರೀಕು ದಿವಸ, ಮೊನ್ನೆ ಹೋದ 13ನೇ ತಾರೀಕು ದಿವಸ ಮಾಡಿ 15ನೇ ತಾರೀಕು ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ನಮ್ಮ ರೈತರ ಜಮೀನ ರೈತರಿಗೆ ಬಿಟ್ಟು ಕೊಟ್ರು. ಒಂದನೇದ್ದು. ಎರಡನೇದ್ದು ಏನಪ್ಪಾ ಅಂದ್ರೆ ಪಂಜಾಬ್ದಾಗ 6000 ಎಕರೆ ಜಮೀನ ಅದು ಬಹಳ ದಿನದಿಂದ ನಡೆದಿತ್ತು. ಅದು ಏನದ ನಮ್ಮ ಹೋರಾಟದ ಮುಖಾಂತರ ಇಲ್ಲಿಂದ ನಾವು ರಾಷ್ಟ್ರಪತಿಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗೆ, ಆಮ್ ಆದ್ಮಿ ಪಾರ್ಟಿ ಮುಖ್ಯಮಂತ್ರಿಗೆ ಎಲ್ಲರಿಗೂ ಕಳಿಸೇವು. ಅದನ್ನು ನಮ್ದು ಸಕ್ಸಸ್ ಆಯ್ತು. ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನದು ನಾವು ಏನ್ ಮಾಡ್ತೇವ್ ಅದು ಆಗೋ ತನಕ ನಾವು ಒಟ್ಟ ಬಿಡಂಗಿಲ್ಲ. ಒಂದು ಇಲ್ಲಿ ಅತರ್ಗ ತಲಾಟಿ ಯುವರಾಜ್ ನಿಂಬರಿಗೆ ಅಂತ ಹೇಳಿಕಿಸಿಂದ ಅವ ತಲಾಟಿ ಒಬ್ಬನಿಗೆ ಡೈರೆಕ್ಟ್ ಸಮಾಜಕ್ಕೆ ಬೈದಿದ್ದ. ಈ ವಿಡಿಯೋ ನೋಡ್ರಿ ನಿತತಿ, ಮತ್ತೆ ಇದು ನೋಡ್ರಿ ಈ ತಲಾಟಿ ಏನ್ ಮಾತಾಡ್ಯಾನ ಅನ್ನೋದು ನೀವು ನೋಡ್ರಿ. ಒಟ್ಟು ನೀನ್ ಅವನು ತೂಳು ನಿಂದ್ರು ಬಂದದಮ್ಮ, ನೀನ್ ಅವನು ತೂಳು ಅಲ್ಲೇ ಬರಾಕತ್ತೀನಿ. ನೀನ್ ಅವನು ತೂಳು ಹಡ್ಸುಳ್ಳ ಮನೆ ಎರಡು ತುಣಿಗರೆ ಹುಟ್ಟಿ. ನೀನ್ ಅವನು ತೂಳು ಹಡ್ಸುಳ್ಳ ಮನೆ ಎರಡು ತುಣಿಗರೆ ಹುಟ್ಟಿ. ಹಲೋ, ಎಲ್ಲಿ ಬರೋಣಪ್ಪ? ಹಲೋ ರೀ, ಎಲ್ಲಿ ಬರೋಣ? ಸರ್ ಇಲ್ಲೇ ಬರ್ರಿ. ಮತ್ತ ಅಗಳೆ ಎಲ್ಲಿ ಬಂದ್ ಭೇಟಿಯಾಗಿದ್ರಿ? ನಿಮ್ ಮನಿಗೆ. ಹಾ, ಅಲ್ಲೇ ಬರ್ರಿ. ನಿಮ್ ಮನಿಗೆ ಪ್ರೇಮ್ ಸಿಂಗ್ ಕರ್ಕೊಂಡ್ ಬಂದಾನ. ಹಾ, ಪ್ರೇಮ್ ಸಿಂಗ್ ಕಡೆ ರೊಕ್ಕ ಇಸ್ಕೊಳು, ನಿನ್ ಕಡೆ ಇಸ್ಕೊಳಿ ನನ್ನ ಪೆಟ್ರೋಲ್ ಚಾರ್ಜ್. ಹಾ, ಪ್ರೇಮ್ ಸಿಂಗ್ ನಿಮ್ ಮನಿಗ್ ಕರ್ಕೊಂಡ್ ಬಂದಾನ. ಹೌದು, ನಮ್ಮ ಮಾಮ ರೀ ಅವ್ರು. ಹಾ, ನಿಮ್ ಮಾಮನ್ ಕೂಡ ನಾ ಹತ್ತಿದ್ರ ನಿನ್ ಕುಂಡಿ ಎಡ್ಸಾಕ ಮಾತಾಡ್ಲಿಲ್ಲ ಅವನ್ ಕೂಡ. ನಮ್ಮ ಮಾಮನ್ ಕೂಡ ಮಾತಾಡ್ಲಕತ್ತವ್ರಿ ಸರ್. ನೀವು ತಿಂಡಿನ ಜಾಸ್ತಿ ಅದ. ಬಂದೆ ಅಲ್ಲೇ ಬಂದೆ, ನಿಮ್ ಮನಿಗೆ ಬಂದೆ ನೋಡ. ಹಾ, ಬರ್ರಿ ಬರ್ರಿ. ಚೂರ್ಲ ನಿಂದು, ನೀನ್ ಅವನು ತೂಳು ನಿಂದು ಬಂದದಮ್ಮ. ನೀನ್ ಅವನು ತೂಳು ಅಲ್ಲೇ ಬರಾಕತ್ತೀನಿ. ನೀನ್ ಅವನು ತೂಳು ಹಡ್ಸುಳ್ಳ ಮನೆ ಎರಡು ತುಣಿಗರೆ ಹುಟ್ಟಿ. ಈಗ ಇವ ಅತರ್ಗ ಗ್ರಾಮದ ತಲಾಟಿ ಇಂತ ಶಬ್ದ ಒಬ್ಬ ರೈತಗೆ ಮಾತಾಡ್ತಾನಂದ್ರ ಅವ್ರು ಬಹಳ ಒಳ್ಳೆಯವರು, ಬಹಳ ಇದು. ಅವನಿಗೆ ನಾವು ಸಸ್ಪೆಂಡ್ ಮಾಡೋ ತನಕ ಇದು ಮಾಡೋ ತನಕ ನಾವು ಬಿಡ್ಲಿಲ್ಲ. ಅದ್ರ ಸಲುವಾಗಿ ಇವರು ಲೀಡರ್, ಬಂಜಾರ ಸಮಾಜದ ಕೆಲವೊಂದು ಲೀಡರ್ಗಳು ಇವ್ರ ಜೊತೆ ಶಾಮೀಲಾಗಿ ಏನೇನೋ ಮಾಡಿಕೆಸಿಂದ ಅವ್ರು ಕಾಂಪ್ರಮೈಸ್ ಆದ್ರೂ ಸಹಿತಕ್ಕೆ ನಮ್ಮ ಸಂಘಟನಾದಿಂದ ನಾವು ಹೋರಾಟ ಮಾಡಿ ಏನೇನ್ ಮಾಡ್ಬೇಕು ಅದು ಎಲ್ಲ ಮಾಡಿ ತೆಗೆದೇವು. ಅದಕ್ಕೆ ಹಿಂಗ ಅನ್ಯಾಯ ಆಗ್ಬಾರ್ದು.
ಇದ್ರ ಬಗ್ಗೆ ಎಲ್ಲಾರು ಕಾಳಜಿ ವಹಿಸ್ಬೇಕು. ರೈತರ ಅಂದ್ರೆ ಒಂದು ಏನು ಅವ್ರು ಅರ್ಥನೇ ತಿಳ್ಕೊಳ್ಳಲ್ಲ ಯಾರ. ನಾವು ರೈತರ ಸಂಬಂಧ ಅಷ್ಟೇ ಅಲ್ಲ, ಪ್ರತಿ ಒಂದು ಸಮಾಜಕ್ಕೆ ನಮಗೆ ಜಾತಿ ಸಂಬಂಧ ಇಲ್ಲ, ಪಾರ್ಟಿ ಸಂಬಂಧ ಇಲ್ಲ, ಇದು ಸಂಬಂಧ ಇಲ್ಲ. ನಾವು ಎದಕ್ ವಿರೋಧ ಆಗ್ತೇವಪ್ಪ ಅಂದ್ರ ಅವ್ರು ಮಾಡೋ ನೀತಿಗೆ ನಾವು ವಿರುದ್ಧ ಆಗ್ತೇವೆ ಹೊರತಾಗಿ ನಾವು ರಾಜಕೀಯ ಪಕ್ಷಕ್ಕ, ಕಾಂಗ್ರೆಸ್ಕ, ಬಿಜೆಪಿಗೆ, JDS ನಾವು ವಿರುದ್ಧ ಇಲ್ಲ. ನಾವು ಅವ್ರು ಮಾಡ್ತಾರ. ನಿಜವಾದ ರೈತರಿಗೆ ಏನ್ ಮಾಡ್ತಾರ, ಈಗ ಒಂದ್ 10 ಮಂದಿ ರೈತರಿಗೆ ಸವಲತ್ತು ಬಂದಿರ್ತದ, ಕೃಷಿ ಹೊಂಡ ಬಂದಿರ್ತಾವ. 10 ಮಂದಿ ಕೃಷಿ ಹೊಂಡ ಬಂದಾಕರ ನಮ್ಮ ರೈತರಿಗೆ ಒಂದು ತಗೊಳಲ್ಲ, ಡುಪ್ಲಿಕೇಟ್ ರೈತರಿಗೆ 10 ಎಲ್ಲಾ ಮಾಡಿ ಕಿಸಿನ್ ಕೊಟ್ಟು ಬಿಡ್ತಾರ. ಅದಕ್ಕೆ ನಾವ್ ಏನ್ ಮಾಡ್ತೇವ್, ನಮ್ದು ತಗೋರಿ ಅಂತ ಹೇಳ್ಕಿಸಿನ್ ನಾವು ಒರಿಜಿನಲ್ ರೈತರಿಗೆ ತಗೋರಿ ಹಾಕ್ರಿ ಅಂತ ಹೇಳ್ಕಿಸಿನ್ ನಾವು ಬಡ್ದಾಡ್ತೇವೆ. ಇದಕ್ಕೆ ಹೇಳಿ ನಾನು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘದ ಸಂಚಾಲಕರು ರಜಾಕ್ ಸಾಬ್ ಬಾದಶಾ ಸಾಬ್ ಮಕಾನ್.